ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಇದೇವದ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಕ್ಲೌಡ್ ಕಂಪ್ಯೂಟಿಂಗ್ದು ಮಾಡ್ಯೂಲ್ 1 ನೋಡ್ತಾ ಹೋಗೋಣ. ಫಸ್ಟಿಗೆ ಹೇಳಬೇಕು ಅಂತ ಅಂದರೆ ಈ ಸಿದು ಸಿಲೆಬಸ್ ತುಂಬಾನೇ ವಾಸ್ಟ್ ಆಗಿದೆ. ತುಂಬ ಟಾಪಿಕ್ಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ಕ್ವೆಶನ್ಸ್ ಪೇಪರ್ಸ್ನ ನೋಡಿದಾಗ ಇವಾಗ ಒಂದು ಕ್ವೆಶನ್ ಪೇಪರ್ಗೆ ಇನ್ನೊಂದು ಕ್ವೆಶನ್ ಪೇಪರ್ಗೆ ಲಿಂಕೇ ಇಲ್ಲ. ಯಾವುದು ಕ್ವೆಶನ್ಸ್ ರಿಪೀಟ್ ಆಗಿರೋದು ತುಂಬ ಕಡಿಮೆ. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಫಸ್ಟ್ ಇದರಲ್ಲಿ ಕೊಟ್ಟಿರುವಂಥ ಈ PDF ಅಲ್ಲಿ ಇರುವಂಥ ಕ್ವೆಶನ್ಸ್ ಎಲ್ಲ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆನಾ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಆಕ್ಚುಲಿ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ಇದ್ರಲ್ಲೂ ಸೆಲೆಕ್ಟಿವ್ ಆಗಿ ಓದ್ತೀರಾ, ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಮಾಡ್ದಂಗೆ CCL ಮಾಡಕ್ ಹೋಗ್ಬೇಡಿ. ಓಕೆನಾ, ಸೊ ವಾಸ್ಟ್ ಸಿಲೆಬಸ್ ಇರೋದ್ರಿಂದ ಸೊ ಅಟ್ಲೀಸ್ಟ್ ನೀವು ಇದ್ರಲ್ಲಿರುವಂತ ಎಲ್ಲಾ ಕ್ವೆಶನ್ಸ್ ಕವರ್ ಮಾಡಿದ್ರೆ ನೀವು ಹೋಗಿ ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಇದ್ರಲ್ಲೂ ಸೆಲೆಕ್ಟಿವ್ ಆಗಿ ಓದಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆನಾ, ಫಸ್ಟ್ ಆಫ್ ಆಲ್ ಕ್ವೆಶನ್ಸ್ ರಿಪೀಟ್ ಆಗಿಲ್ಲ. ಸೊ ಅಂಥದ್ರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ರು ನೀವು ಅದ್ರಲ್ಲಿ ಸೆಲೆಕ್ಟಿವ್ ಆಗಿ ಓದಿದ್ರೆ ನಿಜವಾಗ್ಲೂ ಎಕ್ಸಾಮ್ ಚೆನ್ನಾಗಿ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟು ಕ್ವೆಶನ್ಸ್ನ ನೀಟಾಗಿ ಚೆನ್ನಾಗಿ ಓದ್ಕೊಂಡೋಗಿ, ಮತ್ತೆ ಏನೇ ಕ್ವೆಶನ್ಸ್ ಬಂದ್ರೂ ಯಾವ ಥರ ಬರಿಬೇಕಂತ ನಾನು ಹೇಳ್ತಾ ಹೋಗ್ತೀನಿ. ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಓಕೆನಾ, ದಿಸ್ ಇಸ್ ಅ ಫ್ಯಾಕ್ಟ್, ನಾನೇನು ಸುಳ್ಳು ಹೇಳ್ತಿಲ್ಲ, ಇದ್ದೇ ಫ್ಯಾಕ್ಟ್. ಓಕೆನಾ, ಬನ್ನಿ ಗೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕ್ರಿಟಿಕಲ್ ಕ್ಲಸ್ಟರ್ ಡಿಸೈನ್ ಇಶ್ಯೂಸ್ ಅಂಡ್ ಫೀಸಿಬಲ್ ಇಂಪ್ಲಿಮೆಂಟೇಷನ್. ಕ್ರಿಟಿಕಲ್ ಕ್ಲಸ್ಟರ್ ಡಿಸೈನ್ ಇಶ್ಯೂಸ್ ಏನು ಮತ್ತೆ ಅದಕ್ಕೆ ಏನು ಇಂಪ್ಲಿಮೆಂಟ್ ಮಾಡಿದ್ದೀರಾ. ಓಕೆನಾ, ಸೊ ದಟ್ ಈಸ್ ವಾಟ್ ದ ಕ್ವೆಶನ್ ಇಸ್. ಸೊ ಇವಾಗ ಫೀಚರ್ಸ್ ಅಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಅವೈಲಬಿಲಿಟಿ ಅಂಡ್ ಸಪೋರ್ಟ್. ಸೊ ಅವೈಲಬಿಲಿಟಿ ಅಂಡ್ ಸಪೋರ್ಟ್ ಅಂತ ಅಂದ್ರೆ ಯಾವಾಗ್ಲೂ ಸಿಸ್ಟಮ್ ಅವೈಲಬಲ್ ಇರಬೇಕು. ಓಕೆನಾ, ಸಿಸ್ಟಮ್ ಫೇಲ್ ಆದ್ರೂ ಕೂಡ ಯೂಸರ್ಸ್ ರಿಕ್ವೆಸ್ಟಿಗೆ ಏನ್ ಮಾಡ್ಬೇಕು, ರೆಸ್ಪಾಂಡ್ ಮಾಡ್ಬೇಕು. ಓಕೆನಾ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನೀವು ಯೂಟ್ಯೂಬ್ ನೋಡ್ತಿದ್ದೀರಾ. ಸೊ ಇವಾಗ ಸಡನ್ ಆಗಿ ಸರ್ವರ್ ಫೇಲ್ ಆಗೋಗ್ಬಿಟ್ರೆ ಯೂಟ್ಯೂಬೇ ನಿಂತೋಯ್ತು ಅಂತನಾ, ಯೂಟ್ಯೂಬೇ ಕಂಪ್ಲೀಟ್ ಆಗಿ ಸ್ಟಾಪ್ ಆಯ್ತು ಅಂತನಾ? ಇಲ್ಲ ಅಲ್ವಾ. ಏನ್ ಮಾಡ್ತಾರೆ, ಇನ್ನೊಂದು ಸರ್ವರು ಅದರದ್ದು ವರ್ಕ್ ಏನಿರುತ್ತೆ ಅದನ್ನ ತಗೊಂಡು ಕಂಟಿನ್ಯೂ ಮಾಡುತ್ತೆ. ಓಕೆನಾ, ಇದನ್ನ ಅವೈಲಬಿಲಿಟಿ ಅಂತ ಅಂತಾರೆ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಸಿಸ್ಟಮ್ ಯಾವಾಗ್ಲೂ ಅವೈಲಬಲ್ ಇರಬೇಕು. ಸೊ ಇವಾಗ ಹೆಂಗೆ ಹಾಸ್ಪಿಟಲ್ಸ್ 24/7 ವರ್ಕ್ ಆಗ್ತಿರುತ್ತಲ್ವಾ, ಆ ಥರ. ಓಕೆನಾ, ದಟ್ ಇಸ್ ವಾಟ್ ಏನಂತೀರಾ, ಅವೈಲಬಿಲಿಟಿ ಅಂಡ್ ಸಪೋರ್ಟ್. ಸೊ ಇದಕ್ಕೆ ಫೀಸಿಬಲ್ ಇಂಪ್ಲಿಮೆಂಟೇಷನ್ ಏನಪ್ಪಾ ಅಂತ ಅಂದ್ರೆ, ಸೊ ಫೇಲ್ ಓವರ್ ಮತ್ತೆ ಫೇಲ್ ಬ್ಯಾಕ್ ಚೆಕಿಂಗ್ ಪಾಯಿಂಟ್ ಮತ್ತೆ ನಾನ್ ಸ್ಟಾಪ್ OS. ಓಕೆನಾ, ದೀಸ್ ಆರ್ ದ ಫೀಸಿಬಲ್ ಇಂಪ್ಲಿಮೆಂಟೇಷನ್. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು SSI ಅಂದ್ರೆ ಸಿಂಗಲ್ ಸಿಸ್ಟಮ್ ಇಮೇಜ್. ಸೊ ಏನಪ್ಪ ಈ ಸಿಂಗಲ್ ಸಿಸ್ಟಮ್ ಇಮೇಜ್ ಅಂತ ಅಂದ್ರೆ, ತುಂಬಾ ಸಿಸ್ಟಮ್ ಇವಾಗ ಒಂದ್ ಸಿಸ್ಟಮ್ ತರ ಆಕ್ಟ್ ಮಾಡ್ತಿರತ್ತೆ. ಇವಾಗ ಗೂಗಲ್ ಅಂತ ತಗೊಂಡ್ರೆ ನಿಮಗೆ ಅದೊಂದು ಸಿಂಪಲ್ ವೆಬ್ಸೈಟ್ ಅಂತ ಅನ್ಕೊಳ್ತೀರಾ, ಬಟ್ ಅದರಿಂದ ಎಷ್ಟು ಕಂಪ್ಯೂಟರ್ಸ್ಗಳು ವರ್ಕ್ ಆಗ್ತಿರತ್ತೆ ಅಲ್ವಾ. ದಟ್ ಈಸ್ ವಾಟ್. ಸೊ ತುಂಬಾ ಸಿಸ್ಟಮ್ಸ್ಗಳು ಹಿಂದೆ ಅಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗ್ತಿದ್ರು ಕೂಡ ಅದು ಒಂದು ಸಿಸ್ಟಮ್ ತರ ಆಕ್ಟ್ ಆಗ್ತಿರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಸಿಂಗಲ್ ಸಿಸ್ಟಮ್ ಇಮೇಜ್. ಸೊ ಸಪೋಸ್ ಇವಾಗ 100 ಕಂಪ್ಯೂಟರು ಒಟ್ಟಿಗೆ ಕನೆಕ್ಟ್ ಮಾಡುವಂಥದ್ದು. ಓಕೆನಾ, ಬಟ್ ಯೂಸರ್ಗೆ ಏನ್ ಫೀಲ್ ಆಗುತ್ತೆ, ಅದು ಒಂದು ಪವರ್ಫುಲ್ ಕಂಪ್ಯೂಟರ್ ಅನ್ನೋ ತರ ಫೀಲ್ ಆಗುತ್ತೆ ಅಷ್ಟೇ. ಸೊ ಇದಕ್ಕೆ ಫೀಸಬಲ್ ಇಂಪ್ಲಿಮೆಂಟೇಷನ್ ಏನಪ್ಪಾ ಅಂತ ಅಂದ್ರೆ ರಿಡೆಂಡೆನ್ಸಿ ಅಂಡ್ RAID. ಓಕೆನಾ, ಸೊ ದಟ್ಸ್ ಇಟ್. ನೆಕ್ಸ್ಟ್ ಎಫಿಷಿಯಂಟ್ ಕಮ್ಯುನಿಕೇಶನ್. ಸೊ ಎಫಿಷಿಯಂಟ್ ಕಮ್ಯುನಿಕೇಶನ್ ಅಂತ ಅಂದ್ರೆ ಇವಾಗ ಕಮ್ಯುನಿಕೇಶನ್ ಅಂದ್ರೆ ಇವಾಗ ಎಷ್ಟೊಂದು ಕಂಪ್ಯೂಟರ್ಸ್ ಏನ್ ಮಾಡ್ಬೇಕು, ಸಿಸ್ಟಮ್ಸ್ ಕಮ್ಯುನಿಕೇಟ್ ಮಾಡಬೇಕು ಬೇಗ ಬೇಗ. ಸೊ ದಟ್ ಇಸ್ ವಾಟ್. ಸೊ ಕಮ್ಯುನಿಕೇಶನ್ ಬಿಟ್ವೀನ್ ದ ಸಿಸ್ಟಮ್ ಶುಡ್ ಬಿ ಫಾಸ್ಟ್. ಸೊ ದಟ್ ಈಸ್ ವಾಟ್ ದಿಸ್ ಎಫಿಷಿಯಂಟ್ ಕಮ್ಯುನಿಕೇಶನ್ ಅಂತ ಅಂದ್ರೆ. ಸೊ ಇದನ್ನ ಫೀಸಬಲ್ ಇಂಪ್ಲಿಮೆಂಟೇಷನ್ ಹೆಂಗೆ ಅಂತ ಅಂದ್ರೆ ಹಾರ್ಡ್ವೇರ್ ಮೆಕ್ಯಾನಿಸಮ್ ಮತ್ತೆ ಮಿಡಲ್ ವೇರ್. ಸೊ ಏನ್ ಎಫಿಷಿಯಂಟ್ ಕಮ್ಯುನಿಕೇಶನ್ ಅಂದ್ರೆ, ಇವಾಗ ಎಕ್ಸಾಂಪಲ್ ನಾವೇನ್ ಕೊಡ್ಬೋದು, ಎಲ್ಲ ಕಂಪ್ಯೂಟರ್ಸ್ ಕ್ಲಸ್ಟರ್ ಅಲ್ಲಿ ಇರುವಂತ ಎಲ್ಲಾ ಕಂಪ್ಯೂಟರ್ಸ್ ಏನ್ ಮಾಡ್ತಿರತ್ತೆ, ಎಕ್ಸ್ಚೇಂಜ್ ಮಾಡ್ಕೊಳ್ತಿರತ್ತೆ ಇನ್ಫಾರ್ಮೇಶನ್. ಸೊ ಈ ಅಕಸ್ಮಾತ್ ಏನಾದ್ರೂ ಈ ಕಮ್ಯುನಿಕೇಶನ್ ಅನ್ನೋದು ಸ್ಲೋ ಆಗ್ಬಿಟ್ರೆ ಎಂಟೈರ್ ಸಿಸ್ಟಮ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಸೊ ದಟ್ ಈಸ್ ವಾಟ್ ಎಫಿಷಿಯಂಟ್ ಆಗಿ ಫಾಸ್ಟ್ ಆಗಿ ಕಮ್ಯುನಿಕೇಶನ್ ಅನ್ನೋದು ಇರಬೇಕು. ಸೊ ಅದಕ್ಕೆ ಫೀಸಬಲ್ ಇಂಪ್ಲಿಮೆಂಟೇಷನ್ ಬಂದು ಹಾರ್ಡ್ವೇರ್ ಮೆಕ್ಯಾನಿಸಮ್ ಮತ್ತೆ ಮಿಡಲ್ ವೇರ್. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಕೇಲಬಿಲಿಟಿ. ಏನಿದು ಸ್ಕೇಲಬಿಲಿಟಿ ಅಂತ ಅಂದ್ರೆ, ಸಿಸ್ಟಮ್ ಶುಡ್ ಗ್ರೋ ಈಸಿಲಿ ವೆನ್ ದ ವರ್ಕ್ ಲೋಡ್ ಇನ್ಕ್ರೀಸಸ್. ಇವಾಗ ಹೆಂಗ್ ಹೇಳ್ಬೋದು ಅಂದ್ರೆ, ಇವಾಗ ನಂಬರ್ ಆಫ್ ಯೂಸರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ ಅಂತ ಅಂದ್ಮೇಲೆ ಸೊ ಆ ಸಿಸ್ಟಮ್ ಕೂಡ ಅದೇ ರೀತಿ ನಿಮಗೆ ರೆಸ್ಪಾಂಡ್ ಮಾಡಬೇಕು. ದಟ್ ಈಸ್ ವಾಟ್ ಸ್ಕೇಲಬಿಲಿಟಿ. ಸಪೋಸ್ ಇವಾಗ ಇನ್ಸ್ಟಾಗ್ರಾಮ್ನ ಸಡನ್ ಆಗಿ ಮಿಲಿಯನ್ಸ್ ಆಫ್ ಯೂಸರ್ಸ್ ಬಂದ್ಬಿಟ್ರೆ ಏನಾಗತ್ತೆ, ವಾಟ್ ಶುಡ್ ಹ್ಯಾಪನ್. ಸೊ ತುಂಬಾ ಮತ್ತೆ ಏನ್ ಮಾಡ್ಬೇಕು, ನೀವು ಸರ್ವರ್ಸ್ಗಳನ್ನ ಆಡ್ ಮಾಡ್ಬೇಕಾಗತ್ತೆ.
ಅಲ್ವಾ? ದಟ್ ಈಸ್ ವಾಟ್. ಅಂದ್ರೆ ಇವಾಗ ಎಷ್ಟೇ ಯೂಸರ್ಸ್ ಬಂದ್ರು ಕೂಡ, ಅಥವಾ ಎಷ್ಟೇ ಯೂಸರ್ಸ್ ಬಿಟ್ಟು ಹೋದ್ರು ಬಂದ್ರು ಕೂಡ, ನಿಮ್ ಸಿಸ್ಟಮ್ ಏನ್ ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು ಅದನ್ನ. ಸೊ ಅದಕ್ಕೆ ಫೀಸಬಲ್ ಇಂಪ್ಲಿಮೆಂಟೇಶನ್ ಏನಪ್ಪಾ ಅಂದ್ರೆ ಯೂಸ್ ಆಫ್ ಸ್ಕೇಲಬಲ್ ಇಂಟರ್ ಕನೆಕ್ಟ್. ಓಕೆ, ಸೊ ದಟ್ ಈಸ್ ವಾಟ್ ಅಬೌಟ್ ಏನಂತೀರ, ಕ್ರಿಟಿಕಲ್ ಕ್ಲಸ್ಟರ್ ಡಿಸೈನ್ ಇಶ್ಯೂಸ್ ಆ್ಯಂಡ್ ಫೀಸಬಲ್ ಇಂಪ್ಲಿಮೆಂಟೇಷನ್. ನಿಮಗೆ ಇದು ಅರ್ಥ ಆಯ್ತಲ್ವಾ? ಅರ್ಥ ಆಗ್ಲಿ ಅಂತ ನಾನು ಸಿಂಪಲ್ ಆಗಿ ಹೇಳ್ದೆ ಅಷ್ಟೇ. ಸೊ ಯು ಪೀಪಲ್ ಹ್ಯಾವ್ ಟು ರೈಟ್. ಇವಾಗ ಅವೈಲಬಲ್, ಇವಾಗ ಸಾಫ್ಟ್ವೇರ್ ಅವೈಲಬಲ್ ಇರಬೇಕು ಅಂತ ಅಂದ್ರೆ, ಲೈಕ್ ಏನಂತೀರ, ಸಿಸ್ಟಮ್ ಅವೈಲಬಲ್ ಇರಬೇಕು ಅಂತ ಅಂದ್ರೆ ಅದಕ್ಕೆ ಸಾಫ್ಟ್ವೇರ್ ಸಪೋರ್ಟು ಅಷ್ಟೇ ಇಂಪಾರ್ಟೆಂಟು, ಹಾರ್ಡ್ವೇರ್ ಸಪೋರ್ಟು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಆ ಥರ ನೀವು ನೆನ್ಪಿಟ್ಕೊಂಡು ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಬರಿಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿ ಎಂ ಪ್ರಿಮಿಟಿವ್ ಆಪರೇಷನ್ಸ್. ಸೊ ಏನಪ್ಪ ಈ ವಿ ಎಂ ಪ್ರಿಮಿಟಿವ್ ಆಪರೇಷನ್ಸ್ ಅಂತ ಅಂದ್ರೆ, ಫಸ್ಟಿಗೆ ನೀವು ಈ ಒಂದು ಡಯಾಗ್ರಾಮ್ನ ಹಾಕಬೇಕು. ಸೊ ಇದರಲ್ಲಿ ಫಸ್ಟ್ಗೆ ಮಲ್ಟಿಪ್ಲೆಕ್ಸಿಂಗು, ಸಸ್ಪೆನ್ಷನ್ಸು, ಪ್ರಾವಿಷನ್ನು ಮತ್ತೆ ಲೈವ್ ಮಿಟಿಗೇಷನ್. ಓಕೆನಾ? ಲೈವ್ ಮೈಗ್ರೇಷನ್ಸ್. ನೆಕ್ಸ್ಟ್ ಇಲ್ಲಿ ವರ್ಚುವಲ್ ಮಷಿನ್ ಮಾನಿಟರ್ ಏನ್ ಮಾಡುತ್ತೆ ಅಂದ್ರೆ, ತುಂಬಾ ಬೇಸಿಕ್ ವಿ ಎಂ ಆಪರೇಷನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಓಕೆನಾ? ಏನಕ್ಕೆ ಅಂತ ಅಂದ್ರೆ ವಿ ನ ಮ್ಯಾನೇಜ್ ಮಾಡೋದಕ್ಕೆ. ಅರ್ಥ ಆಯ್ತಲ್ವಾ? ಸೊ ಫಸ್ಟಿಗೆ ಮಲ್ಟಿಪ್ಲೆಕ್ಸಿಂಗ್ ಆಫ್ ವಿ ಎಂ. ಸೊ ಏನಿದು ಮಲ್ಟಿಪ್ಲೆಕ್ಸಿಂಗ್ ಅಂತ ಅಂದ್ರೆ, ಮಲ್ಟಿಪ್ಲೆಕ್ಸಿಂಗ್ ಅಂದ್ರೆ ಇವಾಗ ಸಿಂಗಲ್ ಫಿಸಿಕಲ್ ಕಂಪ್ಯೂಟರ್ಸು ಏನ್ ಮಾಡುತ್ತೆ, ಅದ್ರಲ್ಲಿರೋ ರಿಸೋರ್ಸಸ್ನ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಏನ್ ಮಾಡುತ್ತೆ, ಶೇರ್ ಮಾಡುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ಮಲ್ಟಿಪ್ಲೆಕ್ಸಿಂಗ್. ಥಿಂಕ್ ಲೈಕ್ ಏನಂದ್ರೆ, ಒಂದು ಬಿಗ್ ಅಪಾರ್ಟ್ಮೆಂಟ್ ಇರುತ್ತೆ. ಓಕೆನಾ? ಆ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬಾ ಫ್ಯಾಮಿಲೀಸ್ಗಳು ಸ್ಟೇ ಆಗಿರುತ್ತೆ, ಆ ಥರ. ಸೊ ಅದೇ ಥರ, ಸೊ ಇಲ್ಲಿ ಒಂದೇ ಫಿಸಿಕಲ್ ಸರ್ವರ್ ಅಲ್ಲಿ ತುಂಬಾ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಏನ್ ಮಾಡ್ತಿರತ್ತೆ, ರನ್ ಆಗ್ತಿರತ್ತೆ ಅದ್ರೊಳಗಡೆ. ಓಕೆನಾ? ಸೊ ಈ ಒಂದು ವರ್ಚುವಲ್ ಮಷೀನ್ ಮಾನಿಟರ್ ಏನ್ ಮಾಡತ್ತೆ ಅಂದ್ರೆ, ಈ ವಿ ಎಮ್ ಎಮ್ ಸಿ ಪಿ ಯುಸ್, ಇವಾಗ ವರ್ಚುವಲ್ ಮಷೀನ್ಸಿಗೆ ಸಿ ಪಿ ಯುನ ಕೊಡೋದು, ಡಿವೈಡ್ ಮಾಡೋದು, ಆಮೇಲೆ ರ್ಯಾಮ್, ಸ್ಟೋರೇಜು, ನೆಟ್ವರ್ಕ್ಸು. ಸೊ ಅಕ್ರಾಸ್ ಮಲ್ಟಿಪಲ್ ವಿ ಎಮ್ಸ್ ಏನ್ ಮಾಡುತ್ತೆ, ರಿಸೋರ್ಸಸ್ನ ಡಿವೈಡ್ ಮಾಡುತ್ತೆ. ಯಾವುದು? ವಿ ಎಮ್ ಎಮ್ ಅಂದ್ರೆ ಏನು? ವರ್ಚುವಲ್ ಮಷೀನ್ ಮಾನಿಟರ್. ಓಕೆನಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ತುಂಬಾ ಆಪರೇಟಿಂಗ್ ಸಿಸ್ಟಮ್ ಸೊ ಏನಾಗುತ್ತೆ, ಒಂದೇ ಫಿಸಿಕಲ್ ಮಷೀನ್ ಅಲ್ಲಿ ರನ್ ಆಗ್ತಿರತ್ತೆ ಅಟ್ ದ ಸೇಮ್ ಟೈಮ್. ಓಕೆ, ಸೊ ಇದ್ರದ್ದು ಅಡ್ವಾಂಟೇಜ್ ಏನಂತ ಅಂದ್ರೆ, ಸೊ ಬೆಟರ್ ಸರ್ವರ್ ಯುಟಿಲೈಸೇಷನ್ನು, ಮತ್ತೆ ಹಾರ್ಡ್ವೇರ್ದು ಕಾಸ್ಟ್ ಎಲ್ಲ ಕಡಿಮೆ ಮಾಡುತ್ತೆ. ಇವಾಗ ನೋಡಿ, ತುಂಬಾ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ ಒಂದ್ರಲ್ಲೇ ರನ್ ಆಗ್ತಿದೆ ಅಂತ ಅಂದ್ರೆ, ನಿಮ್ಗೆ ಯಾವುದೇ ರೀತಿ ಇವಾಗ ಒಂದು ಕೆಲಸ ಆಗ್ಬೇಕಂದ್ರೆ ನೀವು ಹೋಗಿ ಏನು ಎಕ್ಸ್ಪೆನ್ಸಿವ್ ಆಗಿರುವಂತ ಹಾರ್ಡ್ವೇರ್ನ ಪರ್ಚೇಸ್ ಮಾಡೋದು, ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಅದರಿಂದ ಕಾಸ್ಟ್ ಎಫೆಕ್ಟಿವ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸಸ್ಪೆಂಡಿಂಗ್ ದ ವಿ ಎಂ. ಸಸ್ಪೆಂಡಿಂಗ್ ಅಂತ ಅಂದ್ರೆ, ಸೊ ಟೆಂಪರರಿ ಆಗಿ ನಿಮ್ ವರ್ಚುವಲ್ ಮಷೀನ್ನ ಪಾಸ್ ಮಾಡೋದು, ಅದನ್ನ ನಾವು ಸಸ್ಪೆಂಡಿಂಗ್ ಅಂತ ಕರಿತೀವಿ. ಇವಾಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇವಾಗ ನಿಮ್ ಲ್ಯಾಪ್ಟಾಪ್ನ ನೀವು ಸ್ಲೀಪ್ ಮೋಡಲ್ಲಿ ಹಾಕ್ತೀರಾ ಅಲ್ವಾ, ಆತರ. ಅಂದ್ರೆ ಫುಲ್ ನೀವು ಶಟ್ ಡೌನ್ ಮಾಡೋದಿಲ್ಲ, ಆ ವರ್ಕ್ ಎಲ್ಲ ಸೇವ್ ಆಗಿರುತ್ತೆ, ನೀವೇನ್ ಫುಲ್ ಶಟ್ ಡೌನ್ ಮಾಡೋದಿಲ್ಲ ಅದನ್ನ. ಅಂದ್ರೆ ನೀವು ಟೆಂಪರರಿ ಆಗಿ ಅದನ್ನ ಪಾಸ್ ಮಾಡಿರ್ತೀರ. ಓಕೆ, ಸೊ ಅದೇ ರೀತಿ ಈ ವಿ ಎಂ ಏನ್ ಮಾಡುತ್ತೆ ಅಂದ್ರೆ, ಟೆಂಪರರಿ ಆಗಿ ರನ್ ಆಗೋದನ್ನ ಸ್ಟಾಪ್ ಮಾಡಿರುತ್ತೆ. ಮತ್ತೆ ಅದರದ್ದು ಕರೆಂಟ್ ಮೆಮೊರಿ ಆಗ್ಲಿ ಅಥವಾ ಡೇಟಾ ಸ್ಟೇಟ್ ಆಗ್ಲಿ, ಅದೆಲ್ಲ ಒಂದು ಸ್ಟೋರ್ ಆಗಿರುತ್ತೆ ಡಿಸ್ಕ್ ಮೇಲೆ. ಸೊ ಇದು ಏನಕ್ಕೆ ಯೂಸ್ಫುಲ್ ಅಪ್ಪ ಅಂತ ಅಂದ್ರೆ, ಇದು ಪವರ್ನ ಸೇವ್ ಮಾಡೋದು, ಆಮೇಲೆ ಫ್ರೀ ರಿಸೋರ್ಸಸ್ನ ಏನಂತೀರಾ, ರಿಸೋರ್ಸಸ್ ನೀವು ಯೂಸ್ ಮಾಡ್ತಿರ್ತೀರಾ, ಅದನ್ನ ಟೆಂಪರರಿ ಆಗಿ ಫ್ರೀ ಅಪ್ ಮಾಡೋದು. ಸೊ ಇದಕ್ಕೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೆಸ್ಯೂಮಿಂಗ್ ದ ವಿ ಎಂ ಅಂತ ಅಂದ್ರೆ, ಇವಾಗ ನೀವು ಸಸ್ಪೆಂಡ್ ಮಾಡಿರ್ತೀರಾ ಅಂದ್ರೆ, ನೀವು ಟೆಂಪರರಿ ಆಗಿ ನಿಮ್ ವಿ ಎಂ ನ ಪಾಸ್ ಮಾಡಿರ್ತೀರಾ. ಸೊ ಅದನ್ನ ಸ್ಟಾರ್ಟ್ ಮಾಡೋದು, ಮತ್ತೆ ಎಲ್ಲಿ ಸ್ಟಾಪ್ ಆಗಿತ್ತು ಅದೇ ಪಾಯಿಂಟ್ ಇಂದ ನೀವು ರೆಸ್ಯೂಮ್ ಮಾಡ್ತಿದ್ದೀರಾ, ಮತ್ತೆ ಆ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ದಟ್ ಇಸ್ ವಾಟ್ ರೆಸ್ಯೂಮಿಂಗ್ ದ ವಿ ಎಂ. ಓಕೆ, ಸೊ ಅದೇ ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ನೀವು ಲ್ಯಾಪ್ಟಾಪ್ನ ಸ್ಲೀಪಲ್ಲಿ ಇಟ್ಟಿರ್ತೀರಾ. ಸೊ ನೀವು ಸ್ಲೀಪ್ ಮೋಡಿಂದ ಓಪನ್ ಮಾಡಿದಾಗ ಅದೇನು ಫಸ್ಟಿಂದ ಶಟ್ ಡೌನ್ ಮಾಡಿದಾಗ ಆನ್ ಆಗುತ್ತಲ್ಲ, ಆ ಥರ ಆಗುತ್ತಾ? ಇಲ್ಲ ಅಲ್ವಾ? ನೀವು ಎಲ್ಲಿ ನಿಲ್ಸಿರ್ತೀರಾ, ನೀವೇನೇನು ಓಪನ್ ಮಾಡಿರ್ತೀರಾ, ನೀವೇನೇನು ಡೇಟಾ ಹಾಕಿರ್ತೀರಾ, ಅದೆಲ್ಲ ಹಾಗೆ ಇರುತ್ತೆ. ಸೊ ದಟ್ ಈಸ್ ವಾಟ್. ಸೊ ಇಲ್ಲೂ ಅಷ್ಟೇ, ವಿ ಎಮ್ ಏನು ಮಾಡುತ್ತೆ, ಸೊ ಯಾವುದು ಪ್ರೀವಿಯಸ್ ಸ್ಟೇಟ್ ಏನು ಸೇವ್ ಆಗಿರುತ್ತೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಓಕೆನಾ? ಸೊ ಇದರದ್ದು ಅಡ್ವಾಂಟೇಜ್ ಏನಂತ ಅಂದ್ರೆ, ರೀಬೂಟ್ಗಿನ್ನ ಇಟ್ ಇಸ್ ಫಾಸ್ಟರ್ ದನ್ ರೀಬೂಟ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವಿ ಎಂ ಮೈಗ್ರೇಷನ್.
ಸೊ ಮೈಗ್ರೇಷನ್ ಅಂತ ಅಂದ್ರೇನೆ ನಮಗೆ ಮೈಗ್ರೇಷನ್ ಅಂದ್ರೇನೆ ಏನು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದನ್ನ ಮೈಗ್ರೇಷನ್ ಅಂತ ನಾವು ಜನರಲ್ ಆಗಿ ನಮ್ಗೆ ಗೊತ್ತು. ಸೊ ಇಲ್ಲಿ ವಿ ಎಂ ಮೈಗ್ರೇಷನ್ ಅಂದ್ರೆ ಏನು? ಸೊ ಇಲ್ಲಿ ನಾವು ಒಂದ್ ವರ್ಚುವಲ್ ಮಷೀನ್ ನ ಒಂದ್ ಫಿಸಿಕಲ್ ಸರ್ವರ್ ಇಂದ ಇನ್ನೊಂದ್ ಫಿಸಿಕಲ್ ಸರ್ವರಿಗೆ ಮೂವ್ ಮಾಡೋದು, ಅದನ್ನ ನಾವೇನಂತೀವಿ, ಮೈಗ್ರೇಷನ್ ಅಂತ ಅಂತೀವಿ. ಇಮ್ಯಾಜಿನ್ ಇವಾಗ ಒಂದ್ ಸ್ಟೂಡೆಂಟ್ ನ ಒಂದ್ ಸೆಕ್ಷನ್ ಇಂದ ಇನ್ನೊಂದ್ ಸೆಕ್ಷನ್ಗೆ ಕಳ್ಸೋದು. ಕ್ಲಾಸ್ ನಡೀತಿರತ್ತೆ, ಬಟ್ ಆದ್ರೂ ಕೂಡ ಒಂದ್ ಸೆಕ್ಷನ್ ಇಂದ ಇನ್ನೊಂದ್ ಸೆಕ್ಷನ್ ಕಳ್ಸೋದು, ಆತರ. ಸೊ ಇವಾಗ ಯಾಕೆ ಮೈಗ್ರೇಷನ್ ಮಾಡ್ಬೇಕು ಅಂತ ಅಂದ್ರೆ, ಕೆಲವೊಂದ್ಸತಿ ಸರ್ವರ್ ಓವರ್ಲೋಡ್ ಆಗತ್ತೆ, ಅಥವಾ ಮೇಂಟೆನೆನ್ಸ್ಗೆ ಪ್ರಾಬ್ಲಮ್ ಆದಾಗ ನಾವು ಮೈಗ್ರೇಷನ್ ಮಾಡಬೇಕು, ಲೋಡ್ ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಮೈಗ್ರೇಷನ್ ಮಾಡಬೇಕು. ಓಕೆನಾ, ಅದರಿಂದ ಈ ಮೈಗ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ, ಇಲ್ಲಿ ವರ್ಚುವಲ್ ಮಷೀನು ಏನ್ ವರ್ಕ್ ಮಾಡ್ತಿರತ್ತೆ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡ್ಕೊಂತಿರತ್ತೆ. ಸೊ ಮೈಗ್ರೇಷನ್ ಮಾಡ್ಬೇಕಾದ್ರೂ ಕೂಡ ತನ್ನ ವರ್ಕ್ ತಾನು ಕಂಟಿನ್ಯೂ ಮಾಡ್ತಾ ಇರುತ್ತೆ. ಓಕೆನಾ. ಸೊ ನಾನು ಹೇಳ್ದೆ ಅಲ್ವಾ, ಇವಾಗ ಒಂದ್ ಬಾಯ್ನ ಅಥವಾ ಒಂದ್ ಗರ್ಲ್ನ ಒಂದ್ ಸೆಕ್ಷನ್ ಇಂದ ಇನ್ನೊಂದ್ ಸೆಕ್ಷನ್ಗೆ ಶಿಫ್ಟ್ ಮಾಡೋದು, ಅಲ್ಲಿ ಕ್ಲಾಸ್ ನಡೀತಿರತ್ತೆ ಬಟ್ ಶಿಫ್ಟ್ ಮಾಡೋದು, ಅಲ್ಲಿ ಏನ್ ವರ್ಕ್ ಆಗ್ತಿರತ್ತೆ, ಕ್ಲಾಸ್ ನಡೀತಿರತ್ತೆ, ಸೊ ಬಟ್ ಆದ್ರೂ ಶಿಫ್ಟಿಂಗ್ ಕೂಡ ನಡೀತಿರತ್ತೆ. ಸೊ ಆತರ. ಸೊ ದಟ್ ಈಸ್ ವಾಟ್ ವಿ ಎಂ ಮೈಗ್ರೇಷನ್. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾಂಟೇಜಸ್. ಏನೇನ್ ಅಡ್ವಾಂಟೇಜಸ್ ಅಪ್ಪ ಅಂತ ಅಂದ್ರೆ, ಸೊ ಫ್ಲೆಕ್ಸಿಬಲ್ ರಿಸೋರ್ಸ್ ಯೂಸೇಜ್ ಅಂತ ಅಂದ್ರೆ, ಸೊ ಇಲ್ಲಿ ಯಾವ್ದು ಹಾರ್ಡ್ವೇರ್ ಅವೈಲಬಲ್ ಇರುತ್ತೆ, ಸೊ ಯಾವುದೇ ಅವೈಲಬಲ್ ಹಾರ್ಡ್ವೇರ್ ಇದ್ರೂ ಕೂಡ ನಮ್ಮ ಒಂದು ವರ್ಚುವಲ್ ಮಷೀನ್ಸ್ ರನ್ ಆಗುತ್ತೆ, ಅದ್ರ ಮೇಲೆ ರನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್, ಈಸಿ ಮೂಮೆಂಟ್ ಆಫ್ ಅಪ್ಲಿಕೇಶನ್ಸ್. ಅಂದ್ರೆ ಅಪ್ಲಿಕೇಶನ್ಸ್ನ ನೀವು ಈಸಿಯಾಗಿ ಒಂದ್ ಸರ್ವರ್ ಇಂದ ಇನ್ನೊಂದ್ ಸರ್ವರಿಗೆ ನೀವೇನ್ ಮಾಡ್ಬೋದು, ಮೈಗ್ರೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ಬೆಟರ್ ಸರ್ವರ್ ಯುಟಿಲೈಸೇಷನ್. ಇವಾಗ ಒನ್ ಸರ್ವರ್ ಕ್ಯಾನ್ ಹ್ಯಾಂಡಲ್ ಮೆನಿ ವಿ ಎಂ ವರ್ಕ್ ಲೋಡ್ಸ್. ಓಕೆನಾ, ದಟ್ ಈಸ್ ವಾಟ್ ಬೆಟರ್ ಸರ್ವರ್ ಯುಟಿಲೈಸೇಷನ್. ನೆಕ್ಸ್ಟ್, ರೆಡ್ಯೂಸ್ಡ್ ಸರ್ವರ್ ಸ್ಪ್ರಾಲ್ ಅಂತ ಅಂದ್ರೆ, ಇವಾಗ ತುಂಬಾ ಎಕ್ಸ್ಪೆನ್ಸಿವ್ ಫಿಸಿಕಲ್ ಕಾಂಪೋನೆಂಟ್ಸ್ನ ಅಥವಾ ಫಿಸಿಕಲ್ ಕಂಪ್ಯೂಟರ್ಸ್ನ ಬೈ ಮಾಡೋ ಬದಲು, ಸೊ ಒಂದೇ ಸರ್ವರ್ ಮೇಲೆ ನಾವು ತುಂಬಾ ಮಲ್ಟಿಪಲ್ ವರ್ಚುವಲ್ ಮಷೀನ್ ನ ರನ್ ಮಾಡ್ಬೋದಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಅಡ್ವಾಂಟೇಜ್. ಓಕೆ, ಅರ್ಥ ಆಯ್ತಲ್ವಾ? ಸೊ ವಿ ಎಂ ಆಪರೇಷನ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇನ್ ವಿ ಎಂ ವಿತ್ ಆರ್ಕಿಟೆಕ್ಚರ್ ಅಂಡ್ ಕಂಪೇರ್ ವಿತ್ ಟ್ರೆಡಿಷನಲ್ ಫಿಸಿಕಲ್ ಮಷೀನ್ ಅಂತ ಕೇಳಿದ್ದಾರೆ. ಸೊ ಈಗಿನ ವರ್ಚುವಲ್ ಮಷೀನ್ಸ್ ಅಲ್ಲೆಲ್ಲ ಏನು ಅಂತ ಅಂದ್ರೆ, ಸೊ ಇದೊಂದು ಸಾಫ್ಟ್ವೇರ್ ಬೇಸ್ ಕಂಪ್ಯೂಟರ್ ಸಿಸ್ಟಮ್. ಓಕೆನಾ. ಸೊ ಇಲ್ಲಿ ಹೈಪರ್ವೈಸರ್ ಏನ್ ಮಾಡುತ್ತೆ, ಅಥವಾ ವಿ ಎಂ ಏನ್ ಮಾಡುತ್ತೆ ಅಂದ್ರೆ, ಮಲ್ಟಿಪಲ್ ವರ್ಚುವಲ್ ಮಷೀನ್ ನ ಮ್ಯಾನೇಜ್ ಮಾಡುತ್ತೆ. ಇಲ್ಲಿ ಇವಾಗಿನ ವರ್ಚುವಲ್ ಮಷೀನ್ಸ್ ಅಲ್ಲಿ ಏನಂತ ಅಂದ್ರೆ, ತುಂಬಾ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ ನ ನೀವು ಸೇಮ್ ಫಿಸಿಕಲ್ ಸರ್ವರ್ ಮೇಲೆ ನೀವು ರನ್ ಮಾಡ್ಬೋದು. ಆಮೇಲೆ ಈ ಹಾರ್ಡ್ವೇರ್ ರಿಸೋರ್ಸಸ್ ಎಲ್ಲ ಮಲ್ಟಿಪಲ್ ವರ್ಚುವಲ್ ಮಷೀನ್ ಜೊತೆ ಶೇರ್ ಮಾಡ್ಬೋದು. ಓಕೆ, ಶೇರ್ ಆಗುತ್ತೆ. ಇವಾಗ ತುಂಬಾ ವರ್ಚುವಲ್ ಮಷೀನ್ಸ್ ಏನಾಗುತ್ತೆ, ಸಿಂಗಲ್ ಫಿಸಿಕಲ್ ಸರ್ವರ್ ಮೇಲೆ ರನ್ ಆಗ್ತಿರೋದ್ರಿಂದ ಆ ಸಿಂಗಲ್ ಏನಂತಾರೆ ಫಿಸಿಕಲ್ ಕಂಪ್ಯೂಟರ್ದು ಎಲ್ಲ ರಿಸೋರ್ಸಸ್ ಶೇರ್ ಆಗುತ್ತೆ. ಓಕೆನಾ. ಮುಂಚಿನ ಟ್ರೆಡಿಷನಲ್ ಫಿಸಿಕಲ್ ಮೆಷಿನ್ಸ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಒಂದೇ ಆಪರೇಟಿಂಗ್ ಸಿಸ್ಟಮ್ ಒಂದ್ ಸಿಸ್ಟಮ್ ಮೇಲೆ ರನ್ ಆಗ್ತಿತ್ತು. ಆಮೇಲೆ ಬರೋ ರಿಸೋರ್ಸಸ್ ಎಲ್ಲ ನೀವು ಆ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ನೀವು ಕೊಡ್ಬೇಕಿತ್ತು, ಆ ಒಂದು ಆಪರೇಟಿಂಗ್ ಸಿಸ್ಟಮ್ಗೆನೆ ಡೆಡಿಕೇಟ್ ಆಗಿತ್ತು. ಓಕೆನಾ. ಸೊ ದಟ್ ಈಸ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವರ್ಚುವಲ್ ಮಷೀನ್ ಮತ್ತೆ ಫಿಸಿಕಲ್ ಮಷೀನ್. ಓಕೆನಾ. ಅದರದ್ದು ಡಿಫ್ರೆನ್ಸಸ್ ಬರಿತಾ ಹೋಗ್ಬೇಕು, ಮತ್ತೆ ಅದಕ್ಕೆ ಡಯಾಗ್ರಾಮ್ಸ್ ಇದೆ. ಓಕೆನಾ. ಇವಾಗ ವರ್ಚುವಲ್ ಮಷೀನಿಗೇನೆ ಇವಾಗ ಏನು ಅಪ್ಲಿಕೇಶನ್ಸ್ ಇದೆ, ಆಮೇಲೆ ಅದ್ರ ಕೆಳಗಡೆ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ಗಳಿದೆ, ಆಮೇಲೆ ಹೈಪರ್ವೈಸರ್ ಇದೆ, ಆಮೇಲೆ ಸರ್ವರ್ ಇರುತ್ತೆ. ಓಕೆನಾ. ಇದೊಂದು ಸಿಂಪಲ್ ಡಯಾಗ್ರಾಮ್ ಇದೆ. ಓಕೆನಾ. ಆ ಸಿಂಪಲ್ ಡಯಾಗ್ರಾಮ್ ನೀವು ಬರೀರಿ. ಆಮೇಲೆ ಜಸ್ಟ್ ಒಂದು 4 ಡಿಫ್ರೆನ್ಸಸ್ ಬರೀರಿ ಸಾಕು. 4 to 5 ಡಿಫ್ರೆನ್ಸಸ್ ಬರೀರಿ. ಅಕಸ್ಮಾತ್ ಏನಾದರೂ ಅವರು ಒಂದು 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳಿದ್ರೆ ಅಂತ ಇಟ್ಕೊಳ್ಳಿ, ಒಂದು 5 to 6 ಪಾಯಿಂಟ್ಸ್ ಬರೀರಿ ಸಾಕು, ಡಿಫ್ರೆನ್ಸ್ ಬರೀರಿ. ಓಕೆ. ಸೊ ಇವಾಗ ಹೈಲಿ ಸ್ಕೇಲೆಬಲ್ ಮತ್ತೆ ಲೆಸ್ ಸ್ಕೇಲೆಬಲ್. ಇಲ್ಲಿ ವರ್ಚುವಲ್ ಮಷೀನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ನ ನಾವು ರನ್ ಮಾಡ್ತೀವಿ, ಇಲ್ಲಿ ಬರೀ ಒನ್ ಆಪರೇಟಿಂಗ್ ಸಿಸ್ಟಮ್ನ ರನ್ ಮಾಡ್ತೀವಿ. ಮತ್ತೆ ಇಲ್ಲಿ ಚೆನ್ನಾಗಿ ರಿಸೋರ್ಸ್ ಯುಟಿಲೈಸೇಷನ್ ಆಗುತ್ತೆ, ಯಾಕಂದ್ರೆ ಸಿಂಗಲ್ ಕಂಪ್ಯೂಟರ್ದು ಏನಿರುತ್ತೆ ರಿಸೋರ್ಸಸ್ ಅದೆಲ್ಲ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ಗೆ ಅದರಿಂದ ಶೇರ್ ಆಗ್ತಿರತ್ತೆ. ಓಕೆನಾ. ಅದರಿಂದ ರಿಸೋರ್ಸ್ ಯುಟಿಲೈಸೇಷನ್ ಚೆನ್ನಾಗಾಗತ್ತೆ. ಮತ್ತೆ ಇಲ್ಲಿ ಯಾವುದೇ ರಿಸೋರ್ಸ್ ಯುಟಿಲೈಸೇಷನ್ ಅಷ್ಟು ಕಷ್ಟ. ಅಂದ್ರೆ ಇವಾಗ ಒಂದೇ ಆಪರೇಟಿಂಗ್ ಸಿಸ್ಟಮ್ಗೆ ನೀನು ಎಲ್ಲಾ ರಿಸೋರ್ಸ್ ಕೊಡಬೇಕು ಅಂತ ಅಂದ್ರೆ, ಲೈಕ್ ಏನಂತೀರಾ, ಎಕ್ಸ್ಪೆನ್ಸಿವ್ ಆಗೋಗುತ್ತೆ. ಇವಾಗ ಬೇರೆ ಏನಾದರೂ ವರ್ಕ್ ಆಗಬೇಕು ಅಂತಂದ್ರೆ
ನೀವು ಎಕ್ಸ್‌ಪೆನ್ಸಿವ್ ಹಾರ್ಡ್‌ವೇರ್‌ನ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಓಕೆನಾ? ಅವಾಗ ರಿಸೋರ್ಸ್ ಯುಟಿಲೈಸೇಷನ್ ಇದು ಈ ಕಡೆ ಕಡಿಮೆನೆ. ಯಾವುದು ಟ್ರೆಡಿಷನಲಲ್ಲಿ. ಮತ್ತೆ ಇಲ್ಲಿ ಕಾಸ್ಟ್ ಕಡಿಮೆ ಇರತ್ತೆ, ಇಲ್ಲಿ ಕಾಸ್ಟ್ ಜಾಸ್ತಿ ಇರತ್ತೆ. ಮತ್ತೆ ಇಲ್ಲಿ ನಾವು ಹೈಪರ್ವೈಸರ್‌ನ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್‌ನ ಮ್ಯಾನೇಜ್ ಮಾಡೋದಕ್ಕೆ. ಆಮೇಲೆ ಇಲ್ಲಿ ಯಾವುದೇ ರೀತಿ ಹೈಪರ್ವೈಸರ್‌ನ ನಾವು ಯೂಸ್ ಮಾಡೋದಿಲ್ಲ. ಮತ್ತೆ ಇಲ್ಲಿ ಹಾರ್ಡ್‌ವೇರ್ ಎಲ್ಲ ಶೇರ್ ಆಗತ್ತೆ. ಇಲ್ಲಿ ಯಾವುದೇ ರೀತಿ ಶೇರಿಂಗ್ ಅನ್ನೋದಿರೋದಿಲ್ಲ. ಮತ್ತೆ ಇಲ್ಲಿ ಮೈಗ್ರೇಷನ್ ಮಾಡೋದು ಆರಾಮಾಗಿ ಮೈಗ್ರೇಷನ್ ಮಾಡ್ಬೋದು. ಇಲ್ಲಿ ಮೈಗ್ರೇಷನ್ ಅನ್ನೋದು ಸ್ವಲ್ಪ ಕಷ್ಟ. ಆಮೇಲೆ ಡೆಪ್ಲಾಯ್ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಸ್ಲೋವರ್ ಡೆಪ್ಲಾಯ್ಮೆಂಟ್ ಆ ಥರ. ಬೆಟರ್ ಫ್ಲೆಕ್ಸಿಬಿಲಿಟಿ, ಲೆಸ್ ಫ್ಲೆಕ್ಸಿಬಿಲಿಟಿ. ಈ ಥರ ಡಿಫ್ರೆನ್ಸು ಗೊತ್ತಾಯ್ತಲ್ವಾ? ಫಸ್ಟು ಟ್ರೆಡಿಷನಲ್ ಸಿಸ್ಟಮ್ ಹೆಂಗಿತ್ತು, ಮತ್ತು ಟ್ರೆಡಿಷನಲ್ ಸಿಸ್ಟಮ್ ಹೆಂಗಿತ್ತು, ಇವಾಗಿನ ವರ್ಚುವಲ್ ಮಷೀನ್ಸ್ ಹೆಂಗಿದೆ, ಅದ್ರದ್ದು ಡಿಫ್ರೆನ್ಸ್ ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಇಟ್ ಅಬೌಟ್ ದಿಸ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂತ ಅಂದರೆ, ಎಕ್ಸ್ಪ್ಲೇನ್ ಅಬೌಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಫಿಸಿಕಲ್ ಸಿಸ್ಟಮ್ ಮತ್ತು ಮೆಮೊರಿ ಸ್ಟೋರೇಜ್ ಆ್ಯಂಡ್ ವೈಡ್ ಏರಿಯಾ ನೆಟ್ವರ್ಕಿಂಗ್. ಫಸ್ಟ್ ಒನ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಏನಪ್ಪ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಅಂದರೆ, ಮುಂಚೆ ಇವಾಗ ಕಂಪ್ಯೂಟರ್ಸು ಮತ್ತು ಮೊಬೈಲ್ ಫೋನ್ಸ್ ಮಾತ್ರ ಇಂಟರ್ನೆಟ್ಗೆ ಕನೆಕ್ಟ್ ಆಗ್ತಿತ್ತು ಅಲ್ವಾ? ಸೊ ಇವಾಗ ಏನಾಗ್ಬಿಟ್ಟಿದೆ, ವಾಚ್ ಅಂತೆ, ಎ ಸಿ ಅಂತೆ, ಟಿ ವಿ ಅಂತೆ, ಕಾರ್ಗಳು ಮತ್ತು ಈ ಕ್ಯಾಮ್ರಾ ಕೂಡ ಅಷ್ಟೇ ಇಂಟರ್ನೆಟ್ಗೆ ಕನೆಕ್ಟ್ ಆಗಿದೆ. ಸೊ ಇದನ್ನು ನಾವೇನಂತೀವಿ ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಸಿಂಪಲ್ಲಾಗಿ ಏನು ಹೇಳ್ಬೋದು ಅಂದರೆ, ಇವಾಗ ನೀವು ಏನೇನು ಯೂಸ್ ಮಾಡ್ತೀರಾ ಅಲ್ವಾ, ಎವ್ರಿ ಡೇ ಡಿವೈಸಸ್ ಏನೇನಿರುತ್ತೆ ಅದನ್ನ ನೀವು ಅದನ್ನ ಇಂಟರ್ನೆಟ್ ಕನೆಕ್ಟ್ ಆಗುತ್ತಲ್ವಾ. ಆಮೇಲೆ ಆ ಡಿವೈಸಸ್ ಏನ್ ಮಾಡುತ್ತೆ, ಕಮ್ಯುನಿಕೇಟ್ ಮಾಡುತ್ತೆ ಅಲ್ವಾ, ಇಂಟೆಲಿಜೆಂಟ್ ಆಗಿ. ಸೊ ಇದನ್ನ ನಾವೇನಂತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್. ಓಕೆನಾ? ಸೊ ನೀವೇನ್ ಎವ್ರಿ ಡೇ ಯೂಸ್ ಮಾಡುವಂತ ಡಿವೈಸಸ್ಸು ಇಂಟರ್ನೆಟ್ ಕನೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡುತ್ತಲ್ವಾ, ಅದನ್ನ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಬರ್ದಿದ್ದೀನಿ ಅಂತ ಅಂದ್ರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಂದ್ರೆ ಎಕ್ಸ್ಟೆಂಡ್ಸ್ ದ ಇಂಟರ್ನೆಟ್ ಟು ಕನೆಕ್ಟಿಂಗ್ ದ ಡಿವೈಸ್, ಟೂಲ್ಸ್, ಸೆನ್ಸರ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ವಿತ್ ಈಚ್ ಅದರ್. ಓಕೆ, ಸೊ ದಟ್ಸ್ ಇಟ್. ಮತ್ತೆ ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಕೊಡ್ಬೋದು ಅಂತ ಅಂದರೆ, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ಫೋನ್ ಅಂದರೆ ನೀವು ಮನೆಗೆ ಎಂಟರ್ ಆಗೋಕ್ಕಿಂತ ಮುಂಚೆನೆ ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ನಿಮ್ಮ ಎ ಸಿ ಆನ್ ಆಗಿರುತ್ತೆ. ಓಕೆನಾ? ಸೊ ಹೆಂಗೆ, ಸೊ ಮೊಬೈಲಿಂದ ಇಂಟರ್ನೆಟ್ ಇಂದ ಸ್ಮಾರ್ಟ್ ಎ ಸಿ. ಅದಕ್ಕೆ ಸೊ ದಿಸ್ ಇಸ್ ಇಂಟರ್ನೆಟ್ ಆಫ್ ಥಿಂಗ್. ಓಕೆ, ಸೊ ಅದರದ್ದು ಟೈಪ್ಸ್ ಇದೆ. ಏನಂತ ಅಂದರೆ, H2H ಅಂದರೆ ಹ್ಯೂಮನ್ ಟು ಹ್ಯೂಮನ್. ಅಂದರೆ ಹ್ಯೂಮನ್ ಟು ಹ್ಯೂಮನ್ ಅಂತ ಅಂದರೆ ಟೂ ಪೀಪಲ್ಸ್ ಆರ್ ಚಾಟಿಂಗ್ ಆನ್ ವಾಟ್ಸ್ಆ್ಯಪ್. ಸೊ ಹ್ಯೂಮನ್ ಟು ಹ್ಯೂಮನ್. ಸೊ ನೆಕ್ಸ್ಟ್ ಹ್ಯೂಮನ್ ಟು ಥಿಂಗ್ ಅಂತ ಅಂದರೆ, ಅಂದರೆ ಇವಾಗ ಯು ಆರ್ ಕಂಟ್ರೋಲಿಂಗ್ ಅಂದರೆ ನೀವು ಟಿ ವಿನ ಕಂಟ್ರೋಲ್ ಮಾಡ್ತಿದ್ದೀರಾ ಯೂಸಿಂಗ್ ಅ ಮೊಬೈಲ್. ಇವಾಗ ನೋಡಿ, ಇವಾಗ ರಿಮೋಟ್ ಇಲ್ಲ ಅಂತ ಅನ್ಕೊಳ್ಳಿ, ರಿಮೋಟ್ ಇಲ್ಲ, ನಿಮ್ಗೆ ಕಳ್ದೋಗಿದೆ ಅಂತ ಅನ್ಕೊಳ್ಳಿ, ಮೊಬೈಲಿಂದ ಆಪರೇಟ್ ಮಾಡ್ಬೋದು ಟಿ ವಿನ. ಸೊ ದಟ್ ಈಸ್ ವಾಟ್ ಹ್ಯೂಮನ್ ಟು ಥಿಂಗ್ ಬಂದು ಟಿ ವಿ. ಸೊ ನೆಕ್ಸ್ಟ್ ಥಿಂಗ್ ಅಂತ ಅಂದರೆ, ಇವಾಗ ಏನು ಮಾಡುತ್ತೆ ಅಂದರೆ ಸ್ಮಾರ್ಟ್ ಇದು ಏನು ಟ್ರಾಫಿಕ್ ಲೈಟ್ಸ್. ಸೊ ಕಮ್ಯುನಿಕೇಟಿಂಗ್ ವಿತ್ ದ ವೆಹಿಕಲ್ಸ್. ಓಕೆನಾ? ಅದನ್ನ ಥಿಂಗ್. ಓಕೆನಾ? ಸೊ ನೆಕ್ಸ್ಟ್ ಇದ್ರದ್ದು ಅಪ್ಲಿಕೇಶನು ಸ್ಮಾರ್ಟ್ ಸಿಟೀಸು, ಹೆಲ್ತ್ ಕೇರ್, ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನು, ಸೈಬರ್ ಫಿಸಿಕಲ್ ಸಿಸ್ಟಮ್. ಏನಿದು ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂತ ಅಂದರೆ, ಸೊ ಇಲ್ಲಿ ಕಂಪ್ಯೂಟರ್ ಏನು ಮಾಡ್ತಿರುತ್ತೆ, ಫಿಸಿಕಲ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಓಕೆನಾ? ಇದನ್ನ ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ಸೈಬರ್ ಫಿಸಿಕಲ್ ಸಿಸ್ಟಮ್ ಕಂಬೈನ್ಸ್ ದ ಕಂಪ್ಯೂಟೇಷನ್, ಕಮ್ಯುನಿಕೇಶನ್ ಆ್ಯಂಡ್ ಕಂಟ್ರೋಲ್ ವಿತ್ ದ ಫಿಸಿಕಲ್ ಸಿಸ್ಟಮ್ ಟು ಕ್ರಿಯೇಟ್ ಅನ್ ಇಂಟೆಲಿಜೆಂಟ್ ಸಿಸ್ಟಮ್. ಸಿಂಪಲ್ ಆಗಿ ಹಿಂಗೆ ಹೇಳ್ಬೋದು. ಏನು ಅಂತ ಅಂದರೆ, ಕಂಪ್ಯೂಟರ್ಸು ಫಿಸಿಕಲ್ ಸಿಸ್ಟಮ್ನ ಇಂಟೆಲಿಜೆಂಟ್ ಆಗಿ ಕಂಟ್ರೋಲ್ ಮಾಡೋದನ್ನ ನಾವು ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಕಂಪ್ಯೂಟೇಷನ್ ಅಂತ ಇದೆ, ಮತ್ತೆ ಕಮ್ಯುನಿಕೇಶನ್ ಮತ್ತೆ ಕಂಟ್ರೋಲ್. ಸೊ ಕಂಪ್ಯೂಟೇಷನ್ ಏನ್ ಮಾಡುತ್ತೆ, ಡೇಟಾನ ಪ್ರೋಸೆಸ್ ಮಾಡುತ್ತೆ. ಕಮ್ಯುನಿಕೇಶನ್ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಕಂಟ್ರೋಲ್ ಏನ್ ಮಾಡುತ್ತೆ, ಫಿಸಿಕಲ್ ಡಿವೈಸ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಇವಾಗ ಎಕ್ಸಾಂಪಲ್ ನಾವ್ ಏನ್ ಕೊಡ್ಬೋದು ಅಂತ ಅಂದ್ರೆ, ಸೆಲ್ಫ್ ಡ್ರೈವಿಂಗ್ ಕಾರ್. ಓಕೆ, ಸೆಲ್ಫ್ ಡ್ರೈವಿಂಗ್ ಕಾರ್ ಇವಾಗ ಏನ್ ಮಾಡುತ್ತೆ, ಆ ಕಾರ್ ಏನ್ ಮಾಡುತ್ತೆ, ಸರೌಂಡಿಂಗ್ಸ್ ಅಲ್ಲಿ ಏನೇನಿದೆ ಅಂತ ಸೆನ್ಸ್ ಮಾಡುತ್ತೆ. ಆಮೇಲೆ ಆ ಸೆನ್ಸ್ ಮಾಡಿರೋಂಥ ಡೇಟಾನ ತಗೊಂಡು ಪ್ರೋಸೆಸ್ ಮಾಡುತ್ತೆ. ಆ ಡೇಟಾ ಇಂದ ಒಂದು ಡಿಸಿಷನ್ ತಗೊಳುತ್ತೆ. ಓಕೆನಾ? ಸೊ ಆ ಡಿಸಿಷನ್ ತಗೊಂಡು ಯಾವ ಕಡೆ ನಾನು ಮೂವ್ಮೆಂಟ್ ಮಾಡಬೇಕು ಅನ್ನೋದು ಆಟೋಮೆಟಿಕ್ ಆಗಿ ಡಿಸಿಷನ್ ತಗೊಳುತ್ತೆ. ಇದನ್ನ ನಾವೇನ್ ಮಾಡ್ತಿದ್ದೀವಿ, ಇದನ್ನ ನಾವು ಏನನ್ಬೋದು, ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ, ಕಂಪ್ಯೂಟರ್ಸ್ ಏನ್ ಮಾಡ್ತಿದೆ, ಫಿಸಿಕಲ್ ಸಿಸ್ಟಮ್ನ ಇಂಟೆಲಿಜೆಂಟ್ ಆಗಿ ಕಂಟ್ರೋಲ್ ಮಾಡ್ತಿದೆ. ಓಕೆನಾ? ಸೊ ದಟ್ಸ್ ಇಟ್. ಸೊ ಇದರಲ್ಲಿ 3 ಟೆಕ್ನಾಲಜೀಸ್ ಬಗ್ಗೆ ನಾನು ಹೇಳಿದ್ದೀನಿ, ಕಂಪ್ಯೂಟೇಷನ್, ಕಮ್ಯುನಿಕೇಶನ್ ಮತ್ತೆ ಕಂಟ್ರೋಲ್ ಅಂತ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು
ಮೆಮೊರಿ ಸ್ಟೋರೇಜ್ ಆ್ಯಂಡ್ ವ್ಯಾನ್. ಸೊ ಏನಪ್ಪ ಈ ಮೆಮೊರಿ ಸ್ಟೋರೇಜ್ ಅಂತ ಅಂದರೆ, ಸೊ ಮೆಮೊರಿ ಇಸ್ ಲೈಕ್ ಟೆಂಪರರಿ ವರ್ಕಿಂಗ್ ಏರಿಯಾ ಅಂತಲೇ ಹೇಳ್ಬೋದು ಕಂಪ್ಯೂಟರಿಗೆ. ಓಕೆ, ಇವಾಗ ಡೇಟಾನ ಸ್ಟೋರ್ ಮಾಡೋದಕ್ಕೆ ಮೆಮೊರಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಿಮಗೆ ಏನು ಗೊತ್ತು ಅದನ್ನೇ ಬರೀರಿ. ಸೊ ಎಕ್ಸಾಂಪಲ್ ರ್ಯಾಮ್, ರೋಮ್. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಸ್ಟೋರೇಜ್. ಸೊ ಸ್ಟೋರೇಜ್ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂತ ಅಂದರೆ, ಡೇಟಾನ ಪರ್ಮನೆಂಟ್ ಆಗಿ ಸೇವ್ ಮಾಡಿಡೋಕ್ಕೆ ಈ ಒಂದು ಸ್ಟೋರೇಜ್ನ ಯೂಸ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ನೀವು ನಿಮ್ಮ ಕಬೋರ್ಡಲ್ಲಿ ಹೆಂಗೆ ನೀವು ಬುಕ್ಸ್ನ ಸ್ಟೋರ್ ಮಾಡ್ತೀರಾ ಆ ಥರ. ಎಕ್ಸಾಂಪಲ್ ಇದಕ್ಕೆ ಹಾರ್ಡ್ ಡಿಸ್ಕು, SSD, ಪೆನ್ ಡ್ರೈವ್ ಅಂತ ಕೊಡ್ಬೋದು. ಸೊ ನೆಕ್ಸ್ಟ್ ವ್ಯಾನ್, ವೈಡ್ ಏರಿಯಾ ನೆಟ್ವರ್ಕ್. ಏನಪ್ಪ ಈ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಅಂದರೆ, ಸೊ ಈ ಕಂಪ್ಯೂಟರ್ಸ್ ವಿತ್ ಅ ಲಾರ್ಜ್ ಡಿಸ್ಟೆನ್ಸ್ ಅದನ್ನು ಕನೆಕ್ಟ್ ಮಾಡುತ್ತೆ. ಓಕೆನಾ. ಲ್ಯಾನ್ ಅಂತ ಅಂದರೆ ಏನು? ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಲ್ವಾ. ಸೊ ಇಲ್ಲೇನಾಗಿರುತ್ತೆ, ಲೋಕಲಿ ಇರೋವಂಥ ಕಂಪ್ಯೂಟರ್ಸ್ ಎಲ್ಲ ಕನೆಕ್ಟ್ ಮಾಡುತ್ತೆ. ಸೊ ಈ ವ್ಯಾನ್ ಅಂತ ಅಂದರೆ ಈ ಡಿಫ್ರೆಂಟ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಅಲ್ಲಿ ಇರುವಂಥ ಕಂಪ್ಯೂಟರ್ಸ್ನ ಕನೆಕ್ಟ್ ಮಾಡೋದೇ ವ್ಯಾನ್. ಸೊ ಸಿಂಪಲ್. ಓಕೆನಾ. ಸೊ ದಟ್ಸ್ ಇಟ್. ದಿಸ್ ಇಸ್ ಅಬೌಟ್ ಏನಂತೀರಾ, ವೈಡ್ ಏರಿಯಾ ನೆಟ್ವರ್ಕ್. ಸೊ ಇದರಲ್ಲಿ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಇದೆ. ಲ್ಯಾನ್ ಅಂತ ಅಂದರೆ ಕಂಪ್ಯೂಟರ್ಸ್ನ ಲೋಕಲಿ ಕನೆಕ್ಟ್ಸ್ ದ ಕಂಪ್ಯೂಟರ್ಸ್ ಲೋಕಲಿ. ಸ್ಯಾನ್ ಅಂತ ಅಂದರೆ ಸರ್ವರ್ಸ್, ಕನೆಕ್ಟ್ ದ ಸರ್ವರ್ ಮತ್ತು ಸ್ಟೋರೇಜ್ನ ಕನೆಕ್ಟ್ ಮಾಡುತ್ತೆ. NAS ಅಂತ ಅಂದರೆ ಕ್ಲೈಂಟ್ ಮತ್ತು ಸ್ಟೋರೇಜ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡೋದನ್ನು NAS ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಕ್ಲೌಡ್ ಕಂಪ್ಯೂಟಿಂಗ್ ಪ್ಯಾರಾಡಿಂಗಮ್ಸ್ ಅಂತ ಇದೆ. ಸೊ ಪ್ಯಾರಾಡಿಂಗಮ್ಸ್ ಅಂತ ಅಂದರೆ ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಬರೀ ಕೊಟ್ಟಿರೋದೇ 5. ಬಟ್ ಏನಂತ ಅಂದರೆ ಇದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನಲ್ಲಿ ಎಕ್ಸ್ಟ್ರಾನೂ ಕೂಡ ಕೊಟ್ಟಿದ್ದಾರೆ. ಸೊ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರನೇ ಆನ್ಸರ್ ಬರ್ದಿರೋದು. ಸೊ ಫಸ್ಟಿಗೆ ಏನಪ್ಪ ಅಂದರೆ ಸೀಕ್ವೆನ್ಷಿಯಲ್ ಕಂಪ್ಯೂಟಿಂಗ್ ಅಂತ ಅಂದರೆ, ಸೊ ಇಲ್ಲಿ ಟಾಸ್ಕ್ಸ್ ಎಲ್ಲ ಏನಾಗುತ್ತೆ, ಒಂದಾದ್ಮೇಲೆ ಒಂದು ಈ ಥರ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಇವಾಗ ನೀವು ಬ್ಯಾಂಕಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತೀರ. ಸೊ ಒಂದು ಪರ್ಸನ್ದು ವರ್ಕ್ ಆದಮೇಲೆ ಇನ್ನೂ ಒಂದು ಪರ್ಸನ್ ಹೋಗ್ತಾನೆ ಅಲ್ವಾ. ಅದೇ ಥರ ಇಲ್ಲಿ ಏನಂದರೆ ಒಂದೇ ಸರ್ವರು ಮತ್ತು ಒನ್ ಟಾಸ್ಕ್ ಅಷ್ಟೇ ಒನ್ ಟೈಮಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗೋದು. ಅದನ್ನು ನಾವು ಸೀಕ್ವೆನ್ಷಿಯಲ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಓಕೆನಾ. ಸೀಕ್ವೆನ್ಷಿಯಲ್ ಕಂಪ್ಯೂಟಿಂಗ್ ಅಂತ ಅಂದರೆ ಎಕ್ಸಿಕ್ಯೂಟಿಂಗ್ ದ ಇನ್ಸ್ಟ್ರಕ್ಷನ್ ಸ್ಟೆಪ್ ಬೈ ಸ್ಟೆಪ್. ಓಕೆನಾ, ಯೂಸಿಂಗ್ ಅ ಸಿಂಗಲ್ ಸರ್ವರ್. ಓಕೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ 1 by 1 ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಇದು ಯೂಸ್ ಮಾಡಿದ್ರೆ ಸಿಂಗಲ್ ಸರ್ವರು, ಮತ್ತು ಇದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆನಾ. ಆಮೇಲೆ ಇದು ಲಾರ್ಜ್ ಏನಾದರೂ ಆದರೆ, ಲಾರ್ಜ್ ಅಥವಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಏನಾದರೂ ಬಂದರೆ ಇದು ಸ್ಲೋ ಆಗೋಗ್ಬಿಡುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಡ್ಜ್ ಕಂಪ್ಯೂಟಿಂಗ್. ಏನಪ್ಪ ಈ ಎಡ್ಜ್ ಕಂಪ್ಯೂಟಿಂಗ್ ಅಂತ ಅಂದರೆ, ಸೊ ಇಲ್ಲಿ ಇದೇನು ಮಾಡುತ್ತೆ, ಡೇಟಾ ಅಂದರೆ it processes the data near the device itself instead of sending everything to the cloud. ಸೊ ಇಲ್ಲಿ ಡಿವೈಸ್ ಹತ್ರ ಇರುವಂಥ ಡೇಟಾನೆಲ್ಲ ಪ್ರೋಸೆಸ್ ಮಾಡುತ್ತೆ. ಸುಮ್ಮನೆ ಎಲ್ಲ ಡೇಟಾನ ಕ್ಲೌಡ್ಗೆ ಸೆಂಡ್ ಮಾಡೋದಕ್ಕಿಂತ ಸೊ ಏನೇನು ಡೇಟಾ ಇದೆ ನಿಯರ್ ಬೈ ಡಿವೈಸ್ ಅದನ್ನೆಲ್ಲ ಪ್ರೋಸೆಸ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಎಡ್ಜ್ ಕಂಪ್ಯೂಟಿಂಗ್. ಇವಾಗ ಎಕ್ಸಾಂಪಲ್ ಏನು ಕೊಡ್ಬೋದಪ್ಪ ಅಂದರೆ CCTV ಕ್ಯಾಮ್ರಾ. ಓಕೆನಾ. ಈ CCTV ಏನು ಮಾಡುತ್ತೆ ಅಂದರೆ ಇಮಿಡಿಯೇಟಾಗಿ ಏನಾದರೂ ಅಲ್ಲಿ ಅನ್ಯೂಶಲ್ ಆದರೆ, ಅಂದರೆ ಬೇರೆ ಥರ ಏನಾದರೂ ಆದರೆ ಅದು ಈಸಿಯಾಗಿ ಡಿಟೆಕ್ಟ್ ಮಾಡುತ್ತೆ. ಸೊ ಕ್ಲೌಡ್ ರೆಸ್ಪಾನ್ಸಿಗೆ ವೆಯ್ಟ್ ಮಾಡ್ಕೊಂಡು ಕೂತಿರಲ್ಲ, ಅಲ್ಲಿ ಏನಾದ್ರೂ ಅದನ್ನು ಅಲರ್ಟ್ ಮೆಸೇಜ್ ಕಳಿಸುತ್ತೆ. ಓಕೆನಾ. ಸೊ ದಟ್ ಈಸ್ ವಾಟ್ ಇಟ್ ವಿಲ್ ಬಿ ಡಿಟೆಕ್ಟಿಂಗ್ ದ ಟೆಫ್ಟ್ ಇಮಿಡಿಯೇಟ್ಲಿ ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ದ ಕ್ಲೌಡ್ ರೆಸ್ಪಾನ್ಸ್. ಓಕೆ. ಸೊ ಇದು ಎಡ್ಜ್ ಕಂಪ್ಯೂಟಿಂಗು. ನೆಕ್ಸ್ಟ್ ಬಂದ್ಬಿಟ್ಟು ಸರ್ವರ್ಲೆಸ್ ಕಂಪ್ಯೂಟಿಂಗ್. ಏನಿದು ಸರ್ವರ್ಲೆಸ್ ಕಂಪ್ಯೂಟಿಂಗ್ ಅಂತ ಅಂದರೆ, ಸೊ ಇಲ್ಲಿ ಜನರಲ್ ಆಗಿ ಹೇಳ್ಬೇಕಂದ್ರೆ ಡೆವಲಪರ್ಸು ಬರೀ ಕೋಡ್ ಮಾತ್ರ ಬರೀತಾರೆ. ಸೊ ಇನ್ ಮಿಕ್ಕಿದ್ದು ಕ್ಲೌಡ್ ಪ್ರೊವೈಡರ್ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಓಕೆನಾ. ಸೊ ಇವಾಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇವಾಗ ನೀವು ಏನು ಫುಡ್ನ ಆರ್ಡರ್ ಮಾಡಿರ್ತೀರ ರೆಸ್ಟೋರೆಂಟಲ್ಲಿ, ನೀವು ಅದನ್ನ ಬರೀ ತಿಂತೀರಾ ಅಷ್ಟೇ, ಹೋಗ್ಬಿಟ್ಟು ಏನು ಯು ಡೋಂಟ್ ಗೋ ಟು ದ ಕಿಚನ್ ಆ್ಯಂಡ್ ಮ್ಯಾನೇಜ್ ದ ಕಿಚನ್ ಅಲ್ವಾ. ಸೊ ನೀವು ಆರ್ಡರ್ ಮಾಡಿರೋ ಫುಡ್ನ ನೀವು ತಿಂತೀರಾ ಬಿಟ್ರೆ, ಅಲ್ಲಿ ಹೋಗಿ ಕಿಚನಲ್ಲಿ ಹೋಗ್ಲಿ ನೀವು ಏನು ಸೆಲ್ಫ್ ಸರ್ವಿಸ್ ಇದ್ರೆ ಹೋಗಿ ತಗೊಳ್ಳೋದು ಬಿಟ್ರೆ, ನೀವು ಒಳಗಡೆ ಹೋಗಿ ಕಿಚನಲ್ಲಿ ಅಲ್ಲೆಲ್ಲ ಮ್ಯಾನೇಜ್ ಮಾಡ್ತೀರಾ? ಇಲ್ಲ ಅಲ್ವಾ. ಸೊ ದಟ್ ಈಸ್ ವಾಟ್ ಸರ್ವರ್ಲೆಸ್ ಕಂಪ್ಯೂಟಿಂಗ್. ನೀವು ಕೋಡ್ ಮಾತ್ರ ಬರೀತೀರಾ, ಬಟ್ ಮಿಕ್ಕಿದೆಲ್ಲ ಕ್ಲೌಡ್ ಪ್ರೊವೈಡರು ಅದನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಸರ್ವರ್ಲೆಸ್ ಕಂಪ್ಯೂಟಿಂಗ್. ಸೊ ನೆಕ್ಸ್ಟ್ ಕಂಪ್ಯೂಟಿಂಗ್ ಏನಪ್ಪ ಅಂದರೆ ಸೆಂಟ್ರಲೈಸ್ಡ್ ಕಂಪ್ಯೂಟಿಂಗ್. ಸೊ ಈ ಎಲ್ಲ ರಿಸೋರ್ಸಸ್ ಏನಾಗಿರುತ್ತೆ ಒಂದು ಸೆಂಟ್ರಲ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಓಕೆನಾ. ಅದನ್ನ ನಾವು ಸೆಂಟ್ರಲೈಸ್ಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಹೆಂಗೆ ಇವಾಗ ಮೇನ್ ಆಫೀಸು ಎಲ್ಲಾ ವರ್ಕ್ನ ಕಂಟ್ರೋಲ್ ಮಾಡುತ್ತೆ, ಅದೇ ರೀತಿ ಒಂದೇ ಸೆಂಟ್ರಲ್ ಸಿಸ್ಟಮ್ ಅಲ್ಲಿ ಶೇರ್ಡ್ ರಿಸೋರ್ಸಸ್ ಇರುತ್ತೆ.
ಓಕೆನಾ? ಅಷ್ಟೇ. ದಟ್ ಈಸ್ ವಾಟ್ ಸೆಂಟ್ರಲೈಸ್ಡ್ ಕಂಪ್ಯೂಟಿಂಗ್. ಸೊ ನೆಕ್ಸ್ಟ್ ಪ್ಯಾರಲಲ್ ಕಂಪ್ಯೂಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ತುಂಬಾ ಪ್ರೊಸೆಸರ್ಸ್ ಇರುತ್ತೆ ಅಲ್ವಾ? ಅದೆಲ್ಲಾನು ಒಟ್ಟಿಗೆ ವರ್ಕ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್. ಇದನ್ನ ನಾವು ಪ್ಯಾರಲಲ್ ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇವಾಗ 10 ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರೆ ಕ್ಲಾಸ್ ರೂಮ್ನ ಕ್ಲೀನ್ ಮಾಡಿದ್ರೆ ಬೇಗ ಕೆಲಸ ಆಗೋಗ್ಬಿಡುತ್ತೆ. ಸೊ ದಟ್ ಈಸ್ ವಾಟ್. ಸೊ ಅದೇ ಒಬ್ಬನೇ ಹುಡುಗ ಕ್ಲಾಸ್ನೆಲ್ಲ ಕ್ಲೀನ್ ಮಾಡ್ತಾನೆ ಅಂತ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದೇ ತುಂಬಾ ಜನ ಅಂದ್ರೆ ತುಂಬಾ ಸ್ಟೂಡೆಂಟ್ಸು ಆ ವರ್ಕ್ನ ಡಿವೈಡ್ ಮಾಡ್ಕೊಂಡ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಪ್ಯಾರಲಲ್ ಕಂಪ್ಯೂಟಿಂಗ್. ಅದನ್ನೇ ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ನಾನು ಹೇಳಿದೆ. ಬಟ್ ಇಲ್ಲಿ ಏನು ಬರ್ತಿದೀವಿ ಅಂತಂದ್ರೆ, ಸೊ ದೇರ್ ಆರ್ ಮೆನಿ ಪ್ರೊಸೆಸಸ್ ವರ್ಕಿಂಗ್ ಅಟ್ ದ ಸೇಮ್ ಟೈಮ್ ಟು ಸಾಲ್ವ್ ದ ಪ್ರಾಬ್ಲಮ್ ಆ್ಯಂಡ್ ದ ಪ್ರೊಸೆಸ್ ಮೇ ಶೇರ್ ಮೆಮೊರಿ ಆರ್ ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ. ದೇ ಕಮ್ಯುನಿಕೇಟ್ ಯೂಸಿಂಗ್ ಅ ಶೇರ್ಡ್ ಮೆಮೊರಿ ಆರ್ ಮೆಸೇಜ್ ಪಾಸಿಂಗ್. ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ ಇವಾಗ ಒಂದು ಪ್ರೊಸೆಸರ್ ಇನ್ನೊಂದು ಪ್ರೊಸೆಸರ್ ಜೊತೆ ಅಂದ್ರೆ ಮೆಸೇಜ್ ಪಾಸಿಂಗ್ ಮತ್ತೆ ಶೇರ್ಡ್ ಮೆಮೊರಿಯಿಂದ. ಸೊ ಇಲ್ಲಿ ಯಾವ ಪ್ರೋಗ್ರಾಮ್ಸು ಈ ತರ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ ಅದನ್ನ ನಾವು ಪ್ಯಾರಲಲ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ನೀವು ಪ್ರೋಗ್ರಾಮ್ ಬರೀತೀರಲ್ವಾ ಅದನ್ನ ಏನಂತ ಕರಿತೀವಿ? ಪ್ಯಾರಲಲ್ ಪ್ರೋಗ್ರಾಮಿಂಗ್ ಅಂತ ಬರಿತೀವಿ. ಪ್ರೋಗ್ರಾಮಿಂಗ್ ಬರೆದ್ರೆ ಪ್ಯಾರಲಲ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ಯಾವ ಪ್ರೋಗ್ರಾಮ್ ರನ್ ಆಗುತ್ತೆ ಅಲ್ವಾ ಅದನ್ನ ನಾವು ಪ್ಯಾರಲಲ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್. ಸೊ ಏನಿದು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ ಅಂದ್ರೆ ಇಲ್ಲಿ ಮೆನಿ ಕಂಪ್ಯೂಟರ್ಸ್ ವರ್ಕ್ ಟುಗೆದರ್ ಥ್ರೂ ದ ನೆಟ್ವರ್ಕ್. ಓಕೆನಾ? ಸೊ ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟರ್ ಯೂಸರ್ಸ್ ಮೆನಿ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಕನೆಕ್ಟ್ ಥ್ರೂ ದ ನೆಟ್ವರ್ಕ್ಸ್. ತುಂಬಾ ಕಂಪ್ಯೂಟರ್ಸ್ ಸೆಪರೇಟ್ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ನ ವರ್ಕ್ ಆಗ್ತಿರುತ್ತೆ. ಬೇರೆ ಬೇರೆ ನೆಟ್ವರ್ಕ್ ಅಲ್ಲಿ ಇದ್ರೂ ಕೂಡ ಕಂಪ್ಯೂಟರ್ಸು ನೆಟ್ವರ್ಕ್ ಮುಖಾಂತರ ಕನೆಕ್ಟ್ ಆಗಿ ಎಲ್ಲ ಒಟ್ಟಿಗೆ ವರ್ಕ್ ಮಾಡೋದನ್ನ ನಾವು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಇಟ್ ಈಸ್ ಲೈಕ್ ಅ ಗ್ರೂಪ್ ಪ್ರಾಜೆಕ್ಟ್. ಓಕೆನಾ? ಇವಾಗ ಡಿಫ್ರೆಂಟ್ ಸ್ಟೂಡೆಂಟ್ಸ್ ವಿಲ್ ಡೂ ದ ಡಿಫ್ರೆಂಟ್ ಪಾರ್ಟ್ಸ್ ಅಲ್ವಾ? ಇವಾಗ ಒಂದು ಪ್ರಾಜೆಕ್ಟ್ ಅಂತ ಬಂದ್ರೆ ಬೇರೆ ಬೇರೆ ಸ್ಟೂಡೆಂಟ್ಸು ಬೇರೆ ಬೇರೆ ಪಾರ್ಟ್ ಆಗಿ ವರ್ಕ್ ಮಾಡ್ತಾರೆ. ಇವಾಗ ಕೆಲವೊಬ್ರು ನಾನು ಫ್ರಂಟ್ ಎಂಡ್ ಡೆವಲಪ್ ಮಾಡ್ತೀನಿ, ಇನ್ನೊಬ್ರು ನಾನು ಬ್ಯಾಕ್ ಎಂಡ್ ಬಗ್ಗೆ ನೋಡ್ಕೊಂತೀನಿ, ಇನ್ನೊಬ್ರು ನಾನು ಡೇಟಾಬೇಸ್ ಬಗ್ಗೆ ನೋಡ್ಕೊಂತೀನಿ. ಈ ತರ ಒಂದೊಂದು ಸೆಪರೇಟ್ ವರ್ಕ್ನ ನೀವು ಏನ್ ಮಾಡ್ತೀರಾ? ಪರ್ಫಾರ್ಮ್ ಮಾಡ್ತೀರಾ ಅಥವಾ ವರ್ಕ್ ಮಾಡ್ತೀರಾ ಅದ್ರ ಮೇಲೆ. ಅದನ್ನ ನಾವು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಐಡಿಯಾ ಅಂತೂ ಇದ್ದೇ ಇರುತ್ತೆ. ಸೊ ಏನಂತ ಅಂದ್ರೆ ಇದು ಕ್ಲೌಡ್ ಕಂಪ್ಯೂಟಿಂಗ್ ರಿಸೋರ್ಸಸ್ನ ಏನ್ ಮಾಡುತ್ತೆ? ಇಂಟರ್ನೆಟ್ ಮುಖಾಂತರ ಕೊಡುತ್ತೆ. ಓಕೆನಾ? ಈ ಕ್ಲೌಡ್ ಕಂಪ್ಯೂಟಿಂಗ್. ಓಕೆನಾ? ದಟ್ ಈಸ್ ವಾಟ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಇವಾಗ ನೀವು ನಿಮ್ ಫೋಟೋಸ್ನ ನಿಮ್ ಫೋನಲ್ಲಿ ಇಡೋ ಬದಲು ಗೂಗಲ್ ಡ್ರೈವ್ ಅಲ್ಲಿ ಹಾಕಿಟ್ರೆ, ಸೊ ನೀವು ಇಮೇಲ್ ಐ ಡಿ ಮುಖಾಂತರ ನೀವೇನ್ ಮಾಡ್ಬೋದು? ಅದನ್ನ ಆಕ್ಸೆಸ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಫೋನ್ ಏನಾದ್ರೂ ರೀಸ್ಟಾರ್ಟ್ ಆದ್ರೂ ಕೂಡ ಏನ್ ಪ್ರಾಬ್ಲಮ್ ಆಗಿರಲ್ಲ, ಯಾಕಂದ್ರೆ ಅದು ಕ್ಲೌಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಅಂದ್ರೆ. ಸೊ ಯು ಕ್ಯಾನ್ ಲೈಕ್ ರಿಸೋರ್ಸಸ್ನ ಇಂಟರ್ನೆಟ್ ಮುಖಾಂತರ ಪ್ರೊವೈಡ್ ಮಾಡೋದು. ಸೊ ಇದು ಸೆಂಟ್ರಲೈಸ್ಡ್ ಆದ್ರೂ ಅಥವಾ ಏನೋ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ನಾದ್ರೂ ಯೂಸ್ ಮಾಡ್ಬೋದು. ಓಕೆನಾ? ಆದ್ರೆ ಏನ್ ಮಾಡುತ್ತೆ ಇದು ಇದೇನ್ ಮಾಡುತ್ತೆ ಅಂದ್ರೆ ಪ್ಯಾರಲಲ್ ಕಂಪ್ಯೂಟಿಂಗ್ ಅಥವಾ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಇಟ್ ಯೂಸಸ್ ಬೋತ್ ಆಕ್ಚುಲಿ. ಓಕೆನಾ? ಸೊ ದಟ್ ಈಸ್ ವಾಟ್ ಅಂದ್ರೆ ಇದು ಸೆಂಟ್ರಲೈಸ್ ಸಿಸ್ಟಮ್ ಆದ್ರೂ ಯೂಸ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಪ್ಯಾರಲಲ್ ಕಂಪ್ಯೂಟಿಂಗ್ ಆರ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಕಂಪ್ಯೂಟಿಂಗ್ ಆದ್ರೂ ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಕ್ಲೌಡ್ ಕಂಪ್ಯೂಟಿಂಗ್. ಅರ್ಥ ಆಯ್ತಲ್ವಾ? ಕನ್ಫ್ಯೂಸ್ ಆಗ್ಬೇಡಿ. ಸೊ ಇಷ್ಟನ್ನ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು, ಆರಾಮಾಗಿ ನೀವು ಬರೀತೀರಾ. ಸೊ ನೀವು ನಾನು ಹೇಳ್ದಾಗ ನೀವು ಲೈಕ್ ನೀವ್ ಹೆಂಗೆ ಅಂದ್ರೆ ಕಣ್ ಮುಚ್ಕೊಂಡು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಪಾಸ್ ಮಾಡ್ಬಿಟ್ಟು ನಾನು ಏನ್ ಬರ್ತಿದ್ದೀನಿ ಅದನ್ನ ಓದಕ್ ಟ್ರೈ ಮಾಡಿ. ಸೊ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಸೊ ನೀವು ಆರಾಮಾಗಿ ನೀವು ಕನೆಕ್ಟ್ ಮಾಡ್ಕೊಬಹುದು. ಸೊ ಇಲ್ಲ ಅಂತ ಅಂದ್ರೆ ನಾನೇನ್ ಹೇಳ್ತಿರ್ತೀನಿ, ನಾನೇನೋ ಹೇಳ್ತಿರ್ತೀನಿ, ನೀವು ಇದ್ರಲ್ಲಿ ಓದ್ತಿರ್ತೀರಾ. ಸೊ ಹಂಗಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ನಾನು ಹೇಳೋ ಎಕ್ಸಾಂಪಲ್ಸ್ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಾಸ್ ಮಾಡ್ಕೊಂಡು ಅದನ್ನ ಓದಿ ಆ ಸೆಂಟೆನ್ಸ್ನ ಆರಾಮಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ತಲೆ ಕೆಡ್ಸ್ಕೊಳ್ಬೇಡಿ, ಭಯ ಪಡಬೇಡಿ. ಓಕೆನಾ? ನನಗ್ ಗೊತ್ತು ಸಿ ಸಿಲೆಬಸ್ ವಾಸ್ಟ್ ಇದೆ ಅಂತ. ನಿಜವಾಗ್ಲೂ ತುಂಬಾನೇ ವಾಸ್ಟ್ ಇದೆ. ಆಕ್ಚುಲಿ ನನ್ಗೆ ಈ ನೋಟ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಹವರ್ ಗಟ್ಲೆ ಬೇಕಾಯ್ತು ಗೊತ್ತಾ. ಸೊ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬೇರೆ ತರ ಆನ್ಸರು, ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲೇ ಸ್ವಲ್ಪ ಬೇರೆ ತರ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಒಂದು ಕ್ವೆಶನ್ಸ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಡೋಂಟ್ ವರಿ, ಬಟ್ ಅಟ್ಲೀಸ್ಟ್ ನೀವು ಇಷ್ಟು ಕ್ವೆಶನ್ಸ್ ಆದ್ರೂ ನೀವು ಓದ್ಕೊಂಡು ಹೋದ್ರೆ ನೀವು ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. ಓಕೆನಾ? ಇಲ್ಲ ಅಂತ ಅಂದ್ರೆ ಕಷ್ಟ. ಓಕೆನಾ? ಆಕ್ಚುಲಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಆ್ಯಡ್ ಮಾಡಕ್ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಪ್ಲೀಸ್ ಟೈಮ್ ಸಿಕ್ಕಿದ್ರೆ ಇದಕ್ಕಿಂತ ಬೇರೆ ಕ್ವೆಶನ್ಸ್ ಓದಿ. ನಾನು ಇವಾಗಿಂದಾನೇ ಹೇಳ್ತಾ ಇದ್ದೀನಿ, ಓದ್ಕೊಳ್ಳಿ. ಓಕೆನಾ?
ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಸಿ ತುಂಬಾ ವಾಸ್ಟ್ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಓಕೆನಾ? ಸೊ ಡೋಂಟ್ ವರಿ, ಆರಾಮಾಗಿ ಓದ್ಕೊಂಡು ಹೋಗಿ, ಟೆನ್ಷನ್ ತಗೊಳ್ಬೇಡಿ. ಓಕೆನಾ? ಆರಾಮಾಗಿ ಓದ್ಕೊಂಡು ಹೋಗಿ. ಇನ್ ಕೇಸ್ ನಂಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ, ಸೊ ಐ ವಿಲ್ ಟ್ರೈ ಟು ಕನ್ವೆ ದ ಟಾಪಿಕ್ಸ್. ಅಕಸ್ಮಾತ್ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಅದನ್ನು ನಾನು ಕನ್ವೆ ಮಾಡ್ತೀನಿ. ಇದು ಬಿಟ್ಟು ಏನಾದ್ರು ಬೇರೆ ಇಂಪಾರ್ಟೆಂಟ್ ಇದ್ರೆ ನಿಮಗೆ ಟೈಮ್ ಸಿಕ್ಕಿದ್ರೆ ನೀವು ನೋಡ್ಕೊಳ್ಳಿ. ಓಕೆನಾ? ಸೊ ಇವಾಗ ವಾಪಸ್ ಬರೋಣ. ಸೊ ಇದ್ರಲ್ಲಿ ಏನಂದ್ರೆ, ಡಿಸ್ಕ್ರೈಬ್ ದ ಕ್ಲಾಸಿಫಿಕೇಶನ್ ಆಫ್ ಪ್ಯಾರಲಲ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಸಿಸ್ಟಮ್. ಓಕೆ. ಸೊ ಇದ್ರಲ್ಲಿ ಹೆಂಗೆ ಅಂತ ಅಂದ್ರೆ, ಪ್ಯಾರಲಲ್ ಮತ್ತೆ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಸಿಸ್ಟಮ್ ಏನಾಗಿದೆ ಅಂದ್ರೆ ಕ್ಲಾಸಿಫೈ ಆಗಿದೆ. ಹೆಂಗ್ ಕ್ಲಾಸಿಫೈ ಆಗಿದೆ? ಬೇಸ್ಡ್ ಆನ್ ಹೌ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್. ಯಾವ ರೀತಿ ಕಂಪ್ಯೂಟರ್ಸ್ ಕನೆಕ್ಟ್ ಆಗಿದೆ, ಕಂಟ್ರೋಲ್ ಆಗ್ತಿದೆ, ಸೊ ಹೆಂಗ್ ಅಪ್ಲಿಕೇಶನ್ಸ್ ಇದೆ, ಅದ್ರ ಮೇಲೆ ಏನಾಗಿದೆ ಡಿವೈಡ್ ಆಗಿರುವಂತದ್ದು. ಓಕೆನಾ? ಸೊ ಅದ್ರಲ್ಲಿ ಫಸ್ಟಿಗೆ ಇವಾಗ ಪ್ಯಾರಲಲ್ ಸಿಸ್ಟಮ್ ಅಲ್ಲಿ ಏನಾಗಿದೆ, ಕಂಪ್ಯೂಟರ್ ಕ್ಲಸ್ಟರ್ ಮತ್ತೆ P2P ನೆಟ್ವರ್ಕ್ ಇದೆ. ಸೊ ಡಿಸ್ಟ್ರಿಬ್ಯೂಟೆಡ್ ಅಲ್ಲಿ ಕಂಪ್ಯೂಟೇಷನ್ ಗ್ರಿಡ್ಸ್ ಮತ್ತೆ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇದರಲ್ಲಿ ಫಸ್ಟಿಗೆ ಕಂಪ್ಯೂಟರ್ ಕ್ಲಸ್ಟರ್ ಬಗ್ಗೆ ನಾವು ನೋಡೋದಾದ್ರೆ, ಇದ್ರದ್ದು ಕಂಪ್ಯೂಟರ್ ಕ್ಲಸ್ಟರ್ ಅಂತ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಗ್ರೂಪ್ ಆಫ್ ಕಂಪ್ಯೂಟರ್ಸ್ ಕನೆಕ್ಟ್ ಆಗಿರುತ್ತೆ, ಒಟ್ಟಿಗೆ ಕನೆಕ್ಟ್ ಆಗಿರುತ್ತೆ, ಮತ್ತೆ ಒಟ್ಟಿಗೆ ವರ್ಕ್ ಮಾಡ್ತಿರುತ್ತೆ. ಲೈಕ್ ಒನ್ ಪವರ್ಫುಲ್ ಕಂಪ್ಯೂಟರ್. ಅವಾಗ ನಾನು ಗೂಗಲ್ ಬಗ್ಗೆ ಕೊಟ್ಟೆ ಅಲ್ವಾ ಎಕ್ಸಾಂಪಲ್, ಆ ತರ. ಸೊ ಇಲ್ಲಿ ತುಂಬಾ ಕಂಪ್ಯೂಟರ್ಸ್ ವರ್ಕ್ ಮಾಡ್ತಿರತ್ತೆ, ಆದ್ರೆ ಇಟ್ ಆಕ್ಟ್ಸ್ ಲೈಕ್ ಅ ಸಿಂಗಲ್ ಪವರ್ಫುಲ್ ಕಂಪ್ಯೂಟರ್. ಅದನ್ನ ನಾವು ಕಂಪ್ಯೂಟರ್ ಕ್ಲಸ್ಟರ್ ಅಂತ ಕರಿತೀವಿ. ಓಕೆ. ಇವಾಗ ಆರ್ಕಿಟೆಕ್ಚರ್ ಮತ್ತೆ ನೆಟ್ವರ್ಕ್ ಬಗ್ಗೆ ನಾವು ನೋಡೋದಾದ್ರೆ, ಸೊ ಇಲ್ಲೇನಾಗಿರುತ್ತೆ, ತುಂಬಾ ಆರ್ಕಿಟೆಕ್ಚರ್ ನೆಟ್ವರ್ಕ್ ಅಂತ ಅಂದ್ರೆ ಕಂಪ್ಯೂಟರ್ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ. ಕಂಪ್ಯೂಟರ್ಸ್ ಎಲ್ಲರೂ ಏನಾಗಿದೆ, ಕನೆಕ್ಟೆಡ್ ಥ್ರೂ ದ ನೆಟ್ವರ್ಕ್. ಓಕೆನಾ? ಸೊ ದಟ್ ಇಸ್ ವಾಟ್ ಆರ್ಕಿಟೆಕ್ಚರ್ ಮತ್ತೆ ನೆಟ್ವರ್ಕ್. ಸೊ ಇವಾಗ ಕಂಟ್ರೋಲ್ ನೇಚರ್ ಬಗ್ಗೆ ಅಂತ ಬಂದ್ರೆ, ಇಲ್ಲಿ ಎಲ್ಲಾ ಸಿಸ್ಟಮ್ ಕೂಡ ಏನು, ದೇ ಆರ್ ಸಿಮಿಲರ್ ಅಂಡ್ ಸೆಂಟ್ರಲಿ ಮ್ಯಾನೇಜ್. ಆಕ್ಚುಲಿ ಅದೆಲ್ಲ ಸೇಮ್ ಸಿಸ್ಟಮ್ಸ್, ಸಿಮಿಲರ್ ಕೈಂಡ್ ಆಫ್ ಸಿಸ್ಟಮ್ಸ್. ಓಕೆನಾ? ಮತ್ತೆ ಇದು ಸೆಂಟ್ರಲಿ ಮ್ಯಾನೇಜ್ಡ್. ಮತ್ತೆ ಇದ್ರದ್ದು ಅಪ್ಲಿಕೇಶನ್ಸ್ ನೋಡೋದಾದ್ರೆ, ಸೊ ಇದನ್ನ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗಿಗೆ ಯೂಸ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಇವಾಗ ನಾವು ಗೂಗಲ್ ಸರ್ಚ್ ಸರ್ವರ್ ಅಂತ ತಗೋಬಹುದು. ಎಕ್ಸಾಂಪಲ್ ಇನ್ನ ಏನ್ ತಗೋಬಹುದು ಅಂತ ಅಂದ್ರೆ, ಸೊ ಇವಾಗ ತುಂಬಾ ವರ್ಕರ್ಸ್ ಒಟ್ಟಿಗೆ ವರ್ಕ್ ಮಾಡ್ತಿರೋದು ಒಂದು ಫ್ಯಾಕ್ಟ್ರಿಯಲ್ಲಿ ಅಂತ. ಓಕೆನಾ? ದಟ್ ಈಸ್ ಸಿಮಿಲರ್ ಲೈಕ್ ಕಂಪ್ಯೂಟರ್ ಕ್ಲಸ್ಟರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿಯರ್ ಟು ಪಿಯರ್ ನೆಟ್ವರ್ಕ್. ಏನಪ್ಪಾ ಈ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂತ ಅಂದ್ರೆ, ಇಲ್ಲಿ ಒಂದೊಂದು ಕಂಪ್ಯೂಟರ್ ಕೂಡ ಈ ಕಡೆ ಕ್ಲೈಂಟ್ ತರನು ಆಕ್ಟ್ ಮಾಡುತ್ತೆ, ಈ ಕಡೆ ಸರ್ವರ್ ತರನು ಆಕ್ಟ್ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ಆರ್ಕಿಟೆಕ್ಚರ್ ಮತ್ತೆ ನೆಟ್ವರ್ಕ್ ಪಾರ್ಟ್ ಬರೋದಾದ್ರೆ, ಇದು ಫ್ಲೆಕ್ಸಿಬಲ್ ಸ್ಟ್ರಕ್ಚರ್. ಓಕೆನಾ? ಫ್ಲೆಕ್ಸಿಬಲ್ ನೆಟ್ವರ್ಕ್ ಸ್ಟ್ರಕ್ಚರ್ ಇದ್ರದ್ದು. ಸೊ ಇಲ್ಲಿ ಕಂಟ್ರೋಲಿಂಗ್ ನೇಚರ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಒಂದೊಂದು ನೋಡು ಕೂಡ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಿರತ್ತೆ. ಓಕೆನಾ? ದಟ್ ಈಸ್ ವಾಟ್ ಆಟೋನಮಸ್ ಕ್ಲೈಂಟ್ ನೋಡ್ಸ್. ಓಕೆನಾ? ಒಂದೊಂದು ನೋಡ್ಸ್ ಕೂಡ ಏನಾಗ್ತಿರುತ್ತೆ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ತಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆರ್ ನೆಟ್ವರ್ಕ್. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಇಟ್ ಈಸ್ ಯೂಸ್ಡ್ ಫಾರ್ ಶೇರಿಂಗ್ ದ ಕಂಟೆಂಟ್ ಅಂಡ್ ಕಮ್ಯುನಿಕೇಶನ್. ಕಂಟೆಂಟ್ ನ ಶೇರ್ ಮಾಡೋದಕ್ಕೆ ಮತ್ತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇದು ಏನಿರುತ್ತೆ ಈ ನೆಟ್ವರ್ಕ್. ಓಕೆನಾ? ಸೊ ಎಕ್ಸಾಂಪಲ್ ಸ್ಕೈಪ್ ಮತ್ತೆ JXTA ಆ ಥರ ತಗೊಳ್ಬೋದು. ನೆಕ್ಸ್ಟ್ ಡೇಟಾ ಗ್ರಿಡ್ಸ್. ಏನಿದು ಡೇಟಾ ಗ್ರಿಡ್ಸ್ ಅಂತ ಅಂದ್ರೆ, ಇಲ್ಲಿ ಲಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಏನ್ ಮಾಡುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಶೇರ್ ಮಾಡುತ್ತೆ ಇಲ್ಲಿ. ಸೊ ಇಲ್ಲಿ ಡೇಟಾ ಗ್ರಿಡ್ಸ್ ಏನ್ ಮಾಡುತ್ತೆ ಅಂದ್ರೆ, ಲಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಎಲ್ಲ ಯೂಸ್ ಟು ಶೇರ್ ದ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಆರ್ಕಿಟೆಕ್ಚರ್ ಹೆಂಗಿರುತ್ತೆ ಅಂತ ಅಂದ್ರೆ, ಇಲ್ಲಿ ಯೂಸಸ್ ಹೆಟಿರೋಜಿನಿಯಸ್ ಸ್ಟ್ರಕ್ಚರ್ಸ್, ಕ್ಲಸ್ಟರ್ಸ್. ಓಕೆ. ಸೆಂಟ್ರಲೈಸ್ಡ್ ಕಂಟ್ರೋಲ್ ನೇಚರ್ ಬಗ್ಗೆ ಹೇಳೋದಾದ್ರೆ, ಇದು ಸೆಂಟ್ರಲೈಸ್ಡ್ ಕಂಟ್ರೋಲ್. ಓಕೆನಾ? ಇದು ಕೂಡ ಸೆಂಟ್ರಲೈಸ್ಡ್ ಕಂಟ್ರೋಲೇ ಮ್ಯಾನೇಜ್ ಮಾಡೋದು. ಸೊ ಅಪ್ಲಿಕೇಶನ್ಸ್ ಬಂದು ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಇಲ್ಲಿ ಆಕ್ಚುಲಿ ಇದು ಎಲ್ಲಿ ಡೇಟಾ ಸೆಂಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಎಕ್ಸಾಂಪಲ್ EGEE ನ ತಗೊಳ್ಬೋದು. ನೆಕ್ಸ್ಟ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಅಂತ ಬಂದ್ರೆ, ಸೊ ಈ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಏನ್ ಮಾಡುತ್ತೆ ಅಂದ್ರೆ, ಕಂಪ್ಯೂಟಿಂಗ್ ರಿಸೋರ್ಸಸ್ ನ ಇಂಟರ್ನೆಟ್ ಮುಖಾಂತರ ಶೇರ್ ಮಾಡುತ್ತೆ. ಸೊ ಇದ್ರದ್ದು ಆರ್ಕಿಟೆಕ್ಚರ್ ನೆಟ್ವರ್ಕ್ ನೋಡೋದಾದ್ರೆ, ಇದು ವರ್ಚುವಲೈಸ್ ಕ್ಲಸ್ಟರ್ಸ್ ನ ಯೂಸ್ ಮಾಡುತ್ತೆ. ಕಂಟ್ರೋಲಿಂಗ್ ನೇಚರ್ ಅಂತ ಅಂದ್ರೆ, ಇವಾಗ ರಿಸೋರ್ಸಸ್ ಡೈನಮಿಕ್ ಆಗಿ ಅಲೋಕೇಟ್ ಆಗಿರುತ್ತೆ. ಓಕೆನಾ? ಸೊ ಡೈನಮಿಕ್ ಆಗಿ ಅಲೋಕೇಟ್ ಆಗಿರುತ್ತೆ. ಮತ್ತೆ ಇದ್ರದ್ದು ಅಪ್ಲಿಕೇಶನ್ಸ್ ಅಂತ ಅಂದ್ರೆ, ಇಲ್ಲಿ ಇದು ಜಾಸ್ತಿ ವೆಬ್ ಅಪ್ಲಿಕೇಶನ್ಸ್ ಮತ್ತೆ ಕ್ಲೌಡ್ ಸರ್ವಿಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಸ್ ನಾವು ಗೂಗಲ್ ಆಪ್ಸ್ ಅಂತ ತಗೊಳ್ಬಹುದು. ಓಕೆ. ಸೊ ದಿಸ್ ಇಸ್ ಅಬೌಟ್ ಏನಂತೀರಾ, ಕ್ಲಾಸಿಫಿಕೇಶನ್ ಆಫ್ ಪ್ಯಾರಲಲ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಸಿಸ್ಟಮ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಅದೇ ತರ ಕ್ವೆಶನ್, ಬಟ್ ಏನಂತ ಅಂದ್ರೆ,
ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ಬೇಕಷ್ಟೇ ಈ ಕ್ವೆಷನ್ ಅಲ್ಲಿ. ಏನಂದ್ರೆ ಡಿಫೈನ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್, ಎಕ್ಸ್‌ಪ್ಲೇನ್ ಎನಿ 3 ಸಿಸ್ಟಮ್ ಮಾಡೆಲ್ಸ್ ಯೂಸ್ಡ್ ಇನ್ ದ ಡಿಸ್ಟ್ರಿಬ್ಯೂಟೆಡ್ ಅಂಡ್ ಕ್ಲೌಡ್ ಕಂಪ್ಯೂಟಿಂಗ್ ವಿತ್ ಆನ್ ಎಕ್ಸಾಂಪಲ್. ಓಕೆನಾ? ಸೊ ಇಲ್ಲಿ ನಾವು ಒಂದೊಂದನ್ನು ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ಬೇಕು. ಫಸ್ಟ್ ಒನ್ನು ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಏನಂದ್ರೆ ಇಲ್ಲಿ ತುಂಬಾ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಇರತ್ತೆ. ಸೊ ಇಲ್ಲಿ ಇಟ್ ಈಚ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಪ್ರೈವೇಟ್ ಮೆಮೊರಿ, ಅದಕ್ಕೆ ಆದಂತ ಓನ್ ಪ್ರೈವೇಟ್ ಮೆಮೊರಿ ಮತ್ತೆ ಎಲ್ಲ ಇರುತ್ತೆ, ಸ್ಟೋರೇಜ್ ಆಗ್ಲಿ ಎಲ್ಲ ಇರುತ್ತೆ. ಸೊ ಇಲ್ಲಿ ಹಿಂಗ್ ಕನೆಕ್ಟ್ ಆಗಿರುತ್ತೆ ಅಂದ್ರೆ ನೆಟ್ವರ್ಕ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಮತ್ತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಅಂದ್ರೆ ಮೆಸೇಜ್ ಪಾಸಿಂಗ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಇಲ್ಲಿ ಫಸ್ಟ್ ಸಿಸ್ಟಮ್ ಮಾಡೆಲ್ ಬಂದ್ಬಿಟ್ಟು ಕಂಪ್ಯೂಟರ್ ಕ್ಲಸ್ಟರ್ ಮಾಡೆಲ್. ಸೊ ಇದು ನಾನು ಆಲ್ರೆಡಿ ಹೇಳಿದೆ ಕಂಪ್ಯೂಟರ್ ಕ್ಲಸ್ಟರ್ ಅಂತ ಅಂದ್ರೆ ಏನಂತ. ಸೊ ಆಕ್ಚುಲಿ ಇದು ದೇ ಆರ್ ಇಂಟರ್ ಕನೆಕ್ಟೆಡ್ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್ಸ್. ಇದೆಲ್ಲ ವರ್ಕ್ ಒಂದೇ, ಲೈಕ್ ಎಲ್ಲಾರು ಕೂಡ ಎಲ್ಲಾ ಕಂಪ್ಯೂಟರ್ಸ್ ಕೂಡ ಒಟ್ಟಿಗೆ ವರ್ಕ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್. ಆಮೇಲೆ ಆ ತರ ಬರ್ದ್ಬಿಟ್ಟು ನೆಕ್ಸ್ಟ್ ನೀವು ಈ ಡಯಾಗ್ರಾಮ್ ನ ಮಾಡ್ಬೇಕಾಗತ್ತೆ. ಈ ಡಯಾಗ್ರಾಮ್ ನ ಮಾಡ್ಬಿಟ್ಟು ಇಲ್ಲಿ ಏನೇನ್ ಬರ್ದಿದಲ್ವಾ ಫೀಚರ್ಸು, ಸೊ ನೆಟ್ವರ್ಕ್ ಆಫ್ ಕಂಪ್ಯೂಟ್ ನೋಡ್ಸು, ಹೋಮೋಜಿನಿಯಸ್ ನೋಡ್ಸು, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗು, ಗೂಗಲ್ ಸರ್ಚ್. ಸೊ ಇಷ್ಟುನು ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಆ ಫೀಚರ್ಸ್ ನ ಬರಿಬೇಕಾಗತ್ತೆ. ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಇಲ್ಲೇ ಬರ್ದಿದೀವಲ್ವಾ ಗೂಗಲ್ ಸರ್ಚ್, ಆ ಫೀಚರ್ಸ್ ಬರ್ದ್ಬಿಟ್ಟು ಗೂಗಲ್ ಸರ್ಚ್ ಅಂತ ಬರೀರಿ. ಸೊ ದಟ್ಸ್ ಇಟ್. ನೆಕ್ಸ್ಟ್ ಅದೇ ತರ ಪಿಯರ್ ಟು ಪಿಯರ್ ನೆಟ್ವರ್ಕ್ ಕೂಡ. ಓಕೆ, ಸೊ ಅದಕ್ಕೆ ಡೆಫಿನೇಷನ್ ಬರ್ದ್ಬಿಟ್ಟು ಇದೇ ಡಯಾಗ್ರಾಮ್ ನ ಹಾಕಿ. ಆ ಡೆಫಿನೇಷನ್ಸ್ ಎಲ್ಲ ನಾನು ಹೇಳಿದೆ ಅಲ್ವಾ. ಸೊ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂದ್ರೆ ಅದೊಂದು ಡಿಸ್ಟ್ರಿಬ್ಯೂಟೆಡ್ ಮಾಡೆಲ್ಸ್. ಹೆಂಗೆ ಅಂದ್ರೆ ಇಲ್ಲಿ ಎಲ್ಲಾ ನೋಡ್ಸ್ ಕೂಡ ಏನಾಗುತ್ತೆ, ಕ್ಲೈಂಟ್ ಮತ್ತೆ ಸರ್ವರ್ ತರ ಆಕ್ಟ್ ಮಾಡುತ್ತೆ ಅಂತ. ಸೊ ಆ ತರ ಮತ್ತೆ ಇದು ಬರ್ದ್ಬಿಟ್ಟು ಡಯಾಗ್ರಾಮ್ ನ ಅಲ್ಲಿ ಏನೇನ್ ಫೀಚರ್ಸ್ ಇತ್ತು 4 ಫೀಚರ್ಸ್ ಅದನ್ನು ಬರ್ದ್ಬಿಟ್ಟು ಎಕ್ಸಾಂಪಲ್ ಬರೀರಿ. ಸೊ ಅದೇ ತರ ಗ್ರಿಡ್ ಕಂಪ್ಯೂಟಿಂಗ್ ಮಾಡೆಲ್. ಸೊ ಗ್ರಿಡ್ ಕಂಪ್ಯೂಟರ್ ಮಾಡೆಲ್ ಡೆಫಿನೇಷನ್ ಬರ್ದು ಈ ಒಂದು ಡಯಾಗ್ರಾಮ್ ಮಾಡಿ ಎಕ್ಸಾಂಪಲ್ ಬರಿ. ಸೊ ಜಸ್ಟ್ ಗೈಸ್ ಏನ್ ಗೊತ್ತಾ, ಡೆಫಿನೇಷನ್ ನಾನು ಇಲ್ಲಿ ಡಯಾಗ್ರಾಮ್ ಮಾಡಿದ್ದೀನಲ್ಲ ಆ ಡಯಾಗ್ರಾಮ್ ಬರ್ದ್ಬಿಟ್ಟು ಫೀಚರ್ಸ್ ನ ಬರೀರಿ, ಮುಗೀತು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೇಲಿಂಗ್ ಕಂಪ್ಯೂಟಿಂಗ್. ಸೊ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತೆ ಯಾವ ರೀತಿ ಕ್ಲೌಡ್ ಕಂಪ್ಯೂಟಿಂಗ್ ಎನೇಬಲ್ ಮಾಡುತ್ತೆ ಈ ಒಂದು ಸ್ಕೇಲಿಂಗ್ ಕಂಪ್ಯೂಟಿಂಗ್ ನ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಸ್ಕೇಲಿಂಗ್ ಕಂಪ್ಯೂಟಿಂಗ್ ಅಂದ್ರೆ ಏನಂದ್ರೆ, ಸೊ ಇದೊಂದು ಕಂಪ್ಯೂಟಿಂಗ್ ಅಪ್ರೋಚ್ which the computing resources such as processors, memory, storage and network bandwidth can be increased or decreased according to the user demand without reducing the performance. ಅಂದ್ರೆ ಇಲ್ಲಿ ಏನೇನ್ ಕಂಪ್ಯೂಟಿಂಗ್ ರಿಸೋರ್ಸಸ್ ಇರುತ್ತೆ ಅಲ್ವಾ, ಇವಾಗ ಪ್ರೊಸೆಸರ್ಸ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು. ಸೊ ಎಲ್ಲಾನು ಯಾವಾಗ ಇವಾಗ ಹೇಳಕ್ಕಾಗಲ್ಲ ಯೂಸರ್ಸ್ ಇನ್ಕ್ರೀಸ್ ಆಗ್ತಾರೋ ಡಿಕ್ರೀಸ್ ಆಗ್ತಾರೋ ಅಂತ. ಸೊ ಅದ್ರ ತಕ್ಕನಾಗೆ ಆ ರಿಸೋರ್ಸಸ್ ಏನಾಗುತ್ತೆ, ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಆಗ್ತಿರತ್ತೆ. ಯಾವುದೇ ರೀತಿ ಅದು ಪರ್ಫಾರ್ಮೆನ್ಸ್ ನ ಡಿಕ್ರೀಸ್ ಮಾಡೋದಿಲ್ಲ. ಓಕೆನಾ? ಇವಾಗ ಹೆಂಗ್ ಹೇಳ್ಬೋದು ಅಂದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಶಾಪ್ ಅಲ್ಲಿ ಒಬ್ಬ ವರ್ಕರ್ ಇರ್ತಾನೆ. ಓಕೆನಾ? ಅಕಸ್ಮಾತ್ ಏನಾದ್ರೂ 5 ಜನ ಕಸ್ಟಮರ್ ಬಂದ್ರೆ ಅವ್ನ ಹೆಂಗೋ ಆರಾಮಾಗಿ ಮ್ಯಾನೇಜ್ ಮಾಡ್ಬಿಡ್ತಾನೆ. ಅದೇ ಒಂದ್ 500 ಜನ ಕಸ್ಟಮರ್ಸ್ ಬಂದ್ರೆ ಏನ್ ಮಾಡ್ತಾನೆ, ಅವಾಗ ಸಿಸ್ಟಮ್ ಅನ್ನೋದು ಸ್ಲೋ ಆಗತ್ತೆ ಅಲ್ವಾ. ಸೊ ಇವಾಗ ಅವ್ರಿಗೆ ಕೊಡ್ತಾರ ಇವ್ರಿಗೆ ಕೊಡ್ತಾರ, ಬಟ್ ಕೆಲ್ಸ ಅಂತೂ ಆಗತ್ತೆ, ಬಟ್ ಏನಂದ್ರೆ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗತ್ತೆ ಅಷ್ಟೇ. ಸೊ ಇವಾಗ ಶಾಪ್ ಕೀಪರ್ ಏನ್ ಮಾಡ್ತಾನೆ, ಇಲ್ಲ ಅಂದ್ರೆ ತುಂಬಾ ವರ್ಕರ್ಸ್ ನ ಹೈಯರ್ ಮಾಡ್ಕೊಳ್ತಾನೆ, ಇಲ್ಲ ಅಂದ್ರೆ ತುಂಬಾ ಕೌಂಟರ್ಸ್ ಗಳನ್ನ ತೆಗಿತಾನೆ. ಓಕೆನಾ? ಸೊ this is a ability of increasing the resource when the demand increases is called as scalability. ಅರ್ಥ ಆಯ್ತಾ? ಸೊ ದಟ್ ಇಸ್ ವಾಟ್ ಸ್ಕೇಲಬಿಲಿಟಿ. ಆಮೇಲೆ ಇವಾಗ ಒಂದು ಕ್ವೆಶನ್ ಇರುತ್ತೆ, ಸೊ ಇವಾಗ ಈ ಕ್ಲೌಡ್ ಕಂಪ್ಯೂಟಿಂಗ್ ಹೆಂಗ್ ಹೆಲ್ಪ್ ಆಗುತ್ತೆ ಈ ಒಂದು ಸ್ಕೇಲಬಿಲಿಟಿಯಲ್ಲಿ ಅಂತ, ಅದನ್ನೇ ಕೇಳಿರೋದು ಅವರು ಅಲ್ವಾ. ಸೊ ವೆರಿ ಸಿಂಪಲ್. ಏನಂದ್ರೆ ಇವಾಗ ಕ್ಲೌಡ್ ಕಂಪ್ಯೂಟಿಂಗ್ ಏನ್ ಮಾಡುತ್ತೆ, ರಿಸೋರ್ಸಸ್ ನ ಪ್ರೊವೈಡ್ ಮಾಡುತ್ತೆ ಇಂಟರ್ನೆಟ್ ಮುಖಾಂತರ. ಸೊ ಇವಾಗ ಯಾವಾಗಾದ್ರೂ ನಿಮ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಲಿ, ಸೊ ಕ್ಲೌಡ್ ಏನ್ ಮಾಡುತ್ತೆ ಅಂದ್ರೆ ಇನ್ನ ಜಾಸ್ತಿ ರಿಸೋರ್ಸಸ್ ನ ಅದಕ್ಕೆ ಆಡ್ ಮಾಡುತ್ತೆ. ಸೊ ಇನ್ ಕೇಸ್ ಇವಾಗ ಏನಾದ್ರೂ ಯೂಸರ್ಸ್ ಬರೋದು ನಿಂತೋದ್ರಪ್ಪ, ಸ್ವಲ್ಪ ಡಿಕ್ರೀಸ್ ಆಯ್ತು ಅಂತ, ಸೊ ಸ್ವಲ್ಪ ಸರ್ವರ್ಸ್ ನ ಕಡಿಮೆ ಮಾಡುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್. ಸೊ ಈ ತರ. ಸೊ ಇವಾಗ ನಾವು ಹೆಂಗೆ ಇವಾಗ ಕ್ಲೌಡ್ ಕಂಪ್ಯೂಟಿಂಗ್ ಎನೇಬಲ್ ಮಾಡುತ್ತೆ, ಸೊ ಸ್ಕೇಲಬಲ್ ಕಂಪ್ಯೂಟಿಂಗ್ ಅಂತ ನೋಡ್ತಾ ಹೋಗೋಣ. ಫಸ್ಟಿಗೆ ರಿಸೋರ್ಸ್ ಪೂಲಿಂಗ್. ಏನಿದು ಈ ರಿಸೋರ್ಸ್ ಪೂಲಿಂಗ್ ಅಂತ ಅಂದ್ರೆ, ಸೊ ಇವಾಗ ಕ್ಲೌಡ್ ಕಂಪನೀಸ್, ಇವಾಗ ಗೂಗಲ್ ಆಗ್ಲಿ ಅಮೆಝಾನ್ ಆಗ್ಲಿ, ಸೊ ಎಷ್ಟು ಸರ್ವರ್ಸು ಒಟ್ಟಿಗೆ ವರ್ಕ್ ಆಗ್ತಿರತ್ತೆ ಅಲ್ವಾ. ಥೌಸಂಡ್ಸ್ ಆಫ್ ಸರ್ವರ್ಸ್ ವಿಲ್ ಬಿ ವರ್ಕಿಂಗ್ ಟುಗೆದರ್. ಸೊ ಇವಾಗ ಯೂಸರ್ಸಿಗೆ ರಿಸೋರ್ಸಸ್ ಬೇಕು. ಸೊ ಏನ್ ಮಾಡುತ್ತೆ, ಕ್ಲೌಡ್ ರಿಸೋರ್ಸಸ್ ನ ಕೊಡುತ್ತೆ.
So that's it. So this is what resource pooling. Cloud computing combines with the many servers, so storage devices and network together, and shares them among the users through the internet. That is what resource pooling. ಅರ್ಥ ಆಯ್ತಲ್ವಾ? ಇವಾಗ ಹೆಂಗೆ, ಇವಾಗ ಒಂದು ವಾಟರ್ ಟ್ಯಾಂಕ್ ಇರುತ್ತೆ. ಸೊ ಆ ವಾಟರ್ ಟ್ಯಾಂಕ್ ಅಲ್ಲಿ ಏನಿರುತ್ತೆ, ವಾಟರ್ ಇರುತ್ತೆ. ಸೊ ಏನು ಎಷ್ಟೊಂದು ಹೌಸಸ್ಗೆ ಹೋಗಿ ಸಪ್ಲೈ ಮಾಡೋದು ವಾಟರ್ನ. ಸೊ ಅಷ್ಟೇ, ದಟ್ ಇಸ್ ವಾಟ್ ರಿಸೋರ್ಸ್ ಪೂಲಿಂಗ್. ಸೊ ನೆಕ್ಸ್ಟ್ ಎಲಾಸ್ಟಿಕ್ ಸ್ಕೇಲಬಿಲಿಟಿ. ಏನಿದು ಎಲಾಸ್ಟಿಕ್ ಸ್ಕೇಲಬಿಲಿಟಿ ಅಂದ್ರೆ, ಅಕಸ್ಮಾತ್ ಜಾಸ್ತಿ ಯೂಸರ್ಸ್ ಬಂದ್ರು, ಸೊ ಕ್ಲೌಡ್ ಏನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ನಂಬರ್ ಆಫ್ ಸರ್ವರ್ಸ್ ನ ಇನ್ಕ್ರೀಸ್ ಮಾಡುತ್ತೆ. ಅಕಸ್ಮಾತ್ ಏನಂತೀರಾ, ಯೂಸರ್ಸ್ ಕಡಿಮೆ ಆದ್ರು, ಕ್ಲೌಡ್ ಏನ್ ಮಾಡುತ್ತೆ, ಎಕ್ಸ್ಟ್ರಾ ಸರ್ವರ್ಸ್ ನ ರಿಮೂವ್ ಮಾಡುತ್ತೆ. ಅಷ್ಟೇ, ದಟ್ ಈಸ್ ಎಲಾಸ್ಟಿಕ್ ಸ್ಕೇಲಬಿಲಿಟಿ. ಸೊ ಇವಾಗ ಎಕ್ಸ್ಟ್ರಾ ಬಸ್ಸಸ್ ಇದ್ರೆ, ಇವಾಗ ಎಕ್ಸ್ಟ್ರಾ ಬಸ್ಸಸ್ ನ ಯಾವಾಗ ಆಡ್ ಮಾಡ್ತಾರೆ, ಫೆಸ್ಟಿವಲ್ ಇದ್ದಾಗ ಎಕ್ಸ್ಟ್ರಾ ಬಸ್ಸಸ್ ನ ಕಳಿಸ್ತಾರೆ, ಆ ತರ. ಓಕೆನಾ, ದಟ್ ಇಸ್ ವಾಟ್ ಎಲಾಸ್ಟಿಕ್ ಸ್ಕೇಲಬಿಲಿಟಿ. ಓಕೆ, ಸೊ ಯೂಸರ್ಸ್ ಡಿಮ್ಯಾಂಡ್ ಪ್ರಕಾರ ಏನ್ ಮಾಡುತ್ತೆ, ರಿಸೋರ್ಸಸ್ ನ ಕ್ಲೌಡ್ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಮಾಡುತ್ತೆ. ಅಷ್ಟೇ. ನೆಕ್ಸ್ಟ್ ವರ್ಚುವಲೈಸೇಷನ್. ಸೊ ಇವಾಗ ವರ್ಚುವಲೈಸೇಷನ್ ಅಂದ್ರೆ ನಮಗ್ ಗೊತ್ತು, ಒಂದೇ ಫಿಸಿಕಲ್ ಕಂಪ್ಯೂಟರ್ ಅಲ್ಲಿ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಗಳು ವರ್ಕ್ ಆಗ್ತಿರತ್ತೆ. ಸೊ ಅದ್ ಹೆಂಗಾಗುತ್ತೆ, ಇಟ್ ಬಿಹೇವ್ಸ್ ಲೈಕ್ ಒನ್ ಫಿಸಿಕಲ್ ಕಂಪ್ಯೂಟರ್, ಇಟ್ ಕ್ಯಾನ್ ಬಿಹೇವ್ ಲೈಕ್ ಮೆನಿ ಕಂಪ್ಯೂಟರ್ಸ್ ಅಲ್ವಾ. ಸೊ ಎಕ್ಸಾಂಪಲ್, ಒಂದೇ ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಸೆಕ್ಷನ್ಸ್ ಇರೋದು, ದಟ್ ಇಸ್ ವರ್ಚುವಲೈಸೇಷನ್. ಓಕೆನಾ. ಸೊ ನೆಕ್ಸ್ಟ್ ಒನ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಸೆಂಟರ್ಸ್. ಏನಿದು ಡಿಸ್ಟ್ರಿಬ್ಯೂಟೆಡ್ ಡೇಟಾ ಸೆಂಟರ್ಸ್ ಅಂದ್ರೆ, ಸೊ ಇವಾಗ ಕ್ಲೌಡ್ ಹ್ಯಾಸ್ ತುಂಬಾ ಡೇಟಾ ಸೆಂಟರ್ಸ್ ಇರುತ್ತೆ ಅಲ್ವಾ. ಬೇರೆ ಬೇರೆ ಲೊಕೇಶನ್ ಅಲ್ಲಿ ಬೇರೆ ಬೇರೆ ಡೇಟಾ ಸೆಂಟರ್ಸ್ ಗಳಿರುತ್ತೆ ಕ್ಲೌಡ್ಗೆ. ಓಕೆನಾ. ಸೊ ಆದ್ರೆ ವರ್ಕ್ ಲೋಡ್ ವಿಲ್ ಬಿ ಡಿವೈಡೆಡ್ ಅಕ್ರಾಸ್ ಮೆನಿ ಪ್ಲೇಸಸ್. ಸೊ ಇವಾಗ ಹೆಂಗೆ ಎಕ್ಸಾಂಪಲ್ ಏನ್ ಕೊಡ್ಬೋದು, ಸೊ ಇವಾಗ ಒಂದು ಹಾಸ್ಪಿಟಲ್ಸ್ ಇರುತ್ತೆ, ಒಂದು ಹಾಸ್ಪಿಟಲ್ಸ್ ತುಂಬಾ ಪೇಷಂಟ್ಸ್ ನ ಹ್ಯಾಂಡಲ್ ಮಾಡ್ತಿರುತ್ತೆ. ಸೊ ಅದೇ ಇದೇ ಕೆಲಸನ ತುಂಬಾ ಏನಂತೀರ, ತುಂಬಾ ಹಾಸ್ಪಿಟಲ್ಸ್ ಶೇರ್ ಮಾಡ್ಕೊಳ್ಳೋದು ವರ್ಕ್ನ. ಸೊ ದಟ್ ಇಸ್ ವಾಟ್ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಸೆಂಟರ್ಸ್ ಅಂದ್ರೆ. ಕ್ಲೌಡ್ ಪ್ರೊವೈಡರ್ಸ್ ಯೂಸಸ್ ಮೆನಿ ಡೇಟಾ ಸೆಂಟರ್ಸ್ ಲೊಕೇಟೆಡ್ ಇನ್ ದ ಡಿಫರೆಂಟ್ ಪ್ಲೇಸಸ್, ಸೊ ವಿಚ್ ಹೆಲ್ಪ್ಸ್ ಇನ್ ಹ್ಯಾಂಡ್ಲಿಂಗ್ ದ ಲಾರ್ಜ್ ನಂಬರ್ ಆಫ್ ಯೂಸರ್ಸ್ ಎಫಿಷಿಯೆಂಟ್ಲಿ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಹೈ ಥ್ರೋಪುಟ್ ಕಂಪ್ಯೂಟಿಂಗ್. ಸೊ ಇಲ್ಲಿ cloud system processes millions of tasks and users request simultaneously with the high speed. ಸೊ ಇಲ್ಲಿ ತುಂಬಾ ಜನ ಇವಾಗ ರಿಕ್ವೆಸ್ಟ್ ಬಂದ್ರು ಕೂಡ ಅದನ್ನ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡಲ್ ಮಾಡುತ್ತೆ ವಿತ್ ದ ಹೈ ಸ್ಪೀಡ್. ಸೊ ಇವಾಗ ಮಿಲಿಯನ್ಸ್ ಆಫ್ ಯೂಸರ್ಸ್ ಏನ್ ಮಾಡ್ತಾರೆ, ಕ್ಲೌಡ್ ಸರ್ವಿಸಸ್ ನ ಒಟ್ಟಿಗೆ ಯೂಸ್ ಮಾಡ್ತಿರ್ತಾರೆ. ಸೊ ಆದ್ರೆ ಯೂಸ್ ಮಾಡ್ತಿರ್ತಾರೆ, ಆದ್ರೆ ಏನ್ ಮಾಡುತ್ತೆ, ಅದ್ರ ತಕ್ಕನಾಗಿನೇ ಯೂಸರ್ಸ್ಗೆ ರಿಸೋರ್ಸಸ್ ಕೂಡ ಯಾವುದೇ ರೀತಿ ಯೂಸರ್ಸ್ ಇನ್ಕ್ರೀಸ್ ಆಗೋದ್ರಪ್ಪ ಅಂತ ಹೇಳ್ಬಿಟ್ಟು ಸಿಸ್ಟಮ್ನ ಸ್ಟಾಪ್ ಮಾಡ್ದೇನೆ ಅವ್ರಿಗೆ ಏನ್ ಬೇಕೋ ಅದನ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ಸೊ ಎಕ್ಸಾಂಪಲ್, ಇವಾಗ ಯೂಟ್ಯೂಬ್ ಅಲ್ಲಿ ಏನು ಎಷ್ಟು ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ದಿನಕ್ಕಾಗ್ಲಿ ಮಿನಿಟ್ಸ್ಗಾಗ್ಲಿ ಎಷ್ಟಲ್ವಾ. ಸೊ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರಲ್ವಾ ಅವರು, ದಟ್ ಈಸ್ ವಾಟ್ ಹೈ ಥ್ರೋಪುಟ್. ಓಕೆ. ಸೊ ಆನ್ ಡಿಮ್ಯಾಂಡ್ ಸರ್ವಿಸಸ್. ಸೊ ಆನ್ ಡಿಮ್ಯಾಂಡ್ ಸರ್ವಿಸಸ್ ಅಂದ್ರೆ ಯೂಸರ್ಸ್ ಕ್ಯಾನ್ ಆಕ್ಸೆಸ್ ದ ಕ್ಲೌಡ್ ಕಂಪ್ಯೂಟಿಂಗ್ ರಿಸೋರ್ಸಸ್ ಸೊ ಎನಿ ಟೈಮ್ ಥ್ರೂ ದ ಇಂಟರ್ನೆಟ್. ಸೊ ದಟ್ ಇಸ್ ವಾಟ್ ಆನ್ ಡಿಮ್ಯಾಂಡ್ ಸರ್ವಿಸಸ್ ಅಂತ ಅಂದ್ರೆ. ಇವಾಗ ಕಂಪ್ಯೂಟಿಂಗ್ ರಿಸೋರ್ಸಸ್ನ ನೀವು ಇಂಟರ್ನೆಟ್ ಮುಖಾಂತರ ಯಾವಾಗಾದ್ರೂ ಎಲ್ಲಾದ್ರೂ ಆಕ್ಸೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ರಿಸೋರ್ಸ್ ಶೇರಿಂಗ್ ಅಂದ್ರೆ ತುಂಬಾ ಯೂಸರ್ಸು ಸೇಮ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ನ ಶೇರ್ ಮಾಡ್ತಿರ್ತಾರೆ. ಸೊ ಇದೇನ್ ಮಾಡುತ್ತೆ, ನಮಗೆ ಕಾಸ್ಟ್ನ ರೆಡ್ಯೂಸ್ ಮಾಡಿ ಎಫಿಷಿಯನ್ಸಿನ ಇಂಪ್ರೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ರಿಲಯಬಿಲಿಟಿ ಅಂಡ್ ಅವೈಲಬಿಲಿಟಿ ಅಂದ್ರೆ, ಇವಾಗ ಏನಾದ್ರೂ ಒಂದ್ ಸರ್ವರ್ ಫೇಲ್ ಆದ್ರೂ ಕೂಡ ಇನ್ನೊಂದ್ ಸರ್ವರು ಅದ್ರದ್ದು ವರ್ಕ್ನ ಏನ್ ಮಾಡ್ತಾರೆ, ಏನಂತಾರೆ, ಅದ್ರ ವರ್ಕ್ನ ಈ ಸರ್ವರ್ ತಗೊಂಡು ಅದನ್ನ ಕಂಪ್ಲೀಟ್ ಮಾಡುತ್ತೆ. ನೆಕ್ಸ್ಟ್ ಕಾಸ್ಟ್ ಎಫಿಷಿಯನ್ಸಿ. ಯೂಸರ್ಸ್ ಏನ್ ಮಾಡ್ತಾರೆ, ಎಷ್ಟು ರಿಸೋರ್ಸಸ್ನ ಯೂಸ್ ಮಾಡ್ತಾರೆ ಅಷ್ಟು ರಿಸೋರ್ಸಸ್ಗೆ ಪೇ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಕಾಸ್ಟ್ ಎಫಿಷಿಯನ್ಸಿ. ನೆಕ್ಸ್ಟ್ ಕ್ವೆಶನ್ ಬಂದು ಬೇಸಿಕ್ ಕ್ಲಸ್ಟರ್ ಆರ್ಕಿಟೆಕ್ಚರ್. ಸೊ ಈ ಬೇಸಿಕ್ ಕ್ಲಸ್ಟರ್ ಆರ್ಕಿಟೆಕ್ಚರ್ ಅಂದ್ರೆ, ಇವಾಗ ನಾವು ಇಲ್ಲಿ ಒಂದು ಡಯಾಗ್ರಾಮ್ ಮಾಡಿದ್ವಲ್ವಾ, ಎಲ್ಲಿ, ಎಸ್ ಇದು. ಸೊ ಕಂಪ್ಯೂಟರ್ ಕ್ಲಸ್ಟರ್ ಮಾಡೆಲ್ ಈ ಡಯಾಗ್ರಾಮ್ ಇದೆಯಲ್ವಾ, ಈ ಡಯಾಗ್ರಾಮು ಈ ಕ್ವೆಶನಿಗೆ ಮಾಡಬೇಕು. ಯಾವ ಕ್ವೆಶನಿಗೆ, ಬೇಸಿಕ್ ಕ್ಲಸ್ಟರ್ ಆರ್ಕಿಟೆಕ್ಚರ್ಗೆ ನೀವು ಮಾಡಬೇಕು. ಸೊ ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ, ಈ ಆರ್ಕಿಟೆಕ್ಚರ್ ಏನ್ ಹೇಳ್ತಿದೆ ಅಂತ ಅಂದ್ರೆ, ದ ಆರ್ಕಿಟೆಕ್ಚರ್ ಆಫ್ ದ ಕ್ಲಸ್ಟರ್ ಇಸ್ ಬಿಲ್ಟ್ ಯೂಸಿಂಗ್ ದ ಲೋ ಲೇಟೆನ್ಸಿ ಅಂಡ್ ಹೈ ಬ್ಯಾಂಡ್ವಿಡ್ತ್ ಇಂಟರ್ ಕನೆಕ್ಷನ್ ನೆಟ್ವರ್ಕ್. ಸೊ ಈ ನೆಟ್ವರ್ಕು ಸ್ಯಾನ್ ಆಗಿರ್ಬೋದು, ಲ್ಯಾನ್ ಆಗಿರ್ಬೋದು, ಇಥರ್ನೆಟ್ ಆಗಿರ್ಬೋದು, ಸೊ ಯಾವ್ದಾದ್ರು ನೆಟ್ವರ್ಕ್ ಆಗಿರ್ಬೋದು.
ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒನ್ ಪರ್ಸನ್ ಎಲ್ಲಾ ವರ್ಕ್‌ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ. ಓಕೆನಾ? ಸೊ, ಅದಕ್ಕೆ ನಾವೇನ್ ಮಾಡ್ತೀವಿ? ವಿ ಕ್ರಿಯೇಟ್ ಅ ಟೀಮ್. ಓಕೆನಾ? ಸೊ, ಸಿಮಿಲರ್‌ಲಿ ಒಂದೇ ಕಂಪ್ಯೂಟರು ಎಲ್ಲಾ ಹ್ಯೂಜ್ ವರ್ಕ್ ಲೋಡ್ಸ್‌ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ. ಸೊ, ಮಲ್ಟಿಪಲ್ ಕಂಪ್ಯೂಟರ್ಸ್‌ನ ಕನೆಕ್ಟ್ ಮಾಡೋದು ಒಟ್ಟಿಗೆ. ಆಮೇಲೆ ಆ ಎಲ್ಲಾ ಕಂಪ್ಯೂಟರ್ಸು ಒಟ್ಟಿಗೆ ವರ್ಕ್ ಮಾಡ್ದಾಗ ಏನಾಗತ್ತೆ? ಒಂದು ಬಿಗ್ ಪವರ್‌ಫುಲ್ ಕಂಪ್ಯೂಟರ್ ತರ ಆಕ್ಟ್ ಮಾಡತ್ತೆ. ಅದನ್ನ ನಾವು ಕ್ಲಸ್ಟರ್ ಅಂತ ಕರಿತೀವಿ. ಓಕೆನಾ? ಸೊ, ಇಟ್ ಈಸ್ ಅ ಗ್ರೂಪ್ ಆಫ್ ಕನೆಕ್ಟೆಡ್ ಕಂಪ್ಯೂಟರ್ ಅಂತಾನೆ ಅನ್ಬೋದು ಈ ಒಂದು ಕ್ಲಸ್ಟರ್. ಓಕೆನಾ? ಇಲ್ಲಿ ಆ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದಾಗ ಏನೇನಿತ್ತು? ಸೊ, ಈ ಡಯಾಗ್ರಾಮ್ ಅಲ್ಲಿ ಲೈಕ್ ವೇಟ್ ಈ ಡಯಾಗ್ರಾಮ್ ಅಲ್ಲಿ ಸರ್ವರ್ಸ್. ಸೊ, ಈ ಸರ್ವರ್ ಅಂದ್ರೆ ಏನು? ಸರ್ವರ್ ಅಥವಾ ನೋಡ್ಸ್. ಓಕೆನಾ? ಸೊ, ಇದೆಲ್ಲ ಏನು? ಒಂದು ಕಂಪ್ಯೂಟರ್ಸ್. ಓಕೆನಾ? ಇದೆಲ್ಲ ಸಪ್ರೇಟ್ ಕಂಪ್ಯೂಟರ್ಸ್. ಈ ಸಪ್ರೇಟ್ ಕಂಪ್ಯೂಟರ್ಸ್ನ ನಾವು ಸರ್ವರ್ ಅಥವಾ ನೋಡ್ಸ್ ಅಂತ ಕರಿತೀವಿ. ಸೊ, ಇಲ್ಲಿ ಒಂದೊಂದು ಕಂಪ್ಯೂಟರ್ ಕೂಡ ಒಂದೊಂದು ವರ್ಕ್ನ ಪರ್ಫಾರ್ಮ್ ಮಾಡುತ್ತೆ. ಸೊ, ಇವಾಗ ಎಕ್ಸಾಂಪಲ್, ಸ್ಟೂಡೆಂಟ್ ಸಾಲ್ವಿಂಗ್ ದ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇನ್ ದ ಗ್ರೂಪ್. ಸೊ, ಇವಾಗ ನಾವು ಗ್ರೂಪ್ ಪ್ರಾಜೆಕ್ಟ್ ಅಂತಾನೆ ತಗೋಬಹುದು. ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಒಬ್ಬೊಬ್ರು ಒಂದೊಂದು ವರ್ಕ್ನ ಮಾಡ್ತೀರಾ. ಸೊ, ದಟ್ ಈಸ್ ವಾಟ್ ಸರ್ವರ್ ಆರ್ ದ ನೋಡ್ಸ್ ವರ್ಕ್ ಮಾಡುತ್ತೆ. ಓಕೆ. ಸೊ, ಇಲ್ಲಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೈ ಸ್ಪೀಡ್ ನೆಟ್ವರ್ಕ್. ಸೊ, ಈ ನೆಟ್ವರ್ಕ್ಸ್ ಇದೆಯಲ್ವಾ? ಸೊ, ಎಲ್ಲಾ ಕಂಪ್ಯೂಟರ್ಸು ನೆಟ್ವರ್ಕ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಸೊ, ಈ ನೆಟ್ವರ್ಕ್ ಏನ್ ಮಾಡುತ್ತೆ ಅಂದ್ರೆ ಒಂದೊಂದು ಕಂಪ್ಯೂಟರ್ಸಿಗೆ ಇನ್ನೊಂದು ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರೇಜ್. ಸೊ, ಈ ಸ್ಟೋರೇಜ್ ಅಲ್ಲಿ ಎಲ್ಲಾ ಕಂಪ್ಯೂಟರ್ಸ್ ಏನಿರುತ್ತೆ, ಒಂದು ಕಾಮನ್ ಸ್ಟೋರೇಜ್ ಇರುತ್ತೆ. ಶೇರ್ಡ್ ಡೇಟಾನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ. ಅದನ್ನ ನಾವು ಶೇರ್ಡ್ ಸ್ಟೋರೇಜ್ ಅಂತ ಕರಿತೀವಿ. ಮತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ಗಳಿರುತ್ತೆ. ಸೊ, ಈ ಇದು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಏನ್ ಮಾಡುತ್ತೆ ಅಂದ್ರೆ ದಿಸ್ ವಿಲ್ ಬಿ ಶೇರ್ಡ್ ಅಮಂಗ್ ಆಲ್ ದ ಕಂಪ್ಯೂಟರ್ಸ್. ಈ ಒಂದು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇವಾಗ ಹೆಂಗೆ ಪ್ರಿಂಟರ್ಸ್ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಶೇರ್ ಆಗಿರುತ್ತೆ ಆ ತರ. ಓಕೆ. ಸೊ, ನೆಕ್ಸ್ಟ್ ಗೇಟ್‌ವೇ ಆರ್ ಇಂಟರ್ನೆಟ್. ಸೊ, ಈ ಗೇಟ್‌ವೇ ಏನ್ ಮಾಡುತ್ತೆ ಅಂದ್ರೆ ಕ್ಲಸ್ಟರ್ ಮತ್ತೆ ಇಂಟರ್ನೆಟ್‌ನ ಕನೆಕ್ಟ್ ಮಾಡೋದಕ್ಕೆ ಈ ಗೇಟ್‌ವೇನ ಯೂಸ್ ಮಾಡ್ತಾರೆ. ಓಕೆನಾ? ಸೊ, ದಟ್ಸ್ ಇಟ್. ಸೊ, ಇದ್ರದ್ದು ವರ್ಕಿಂಗ್ ಹೆಂಗಿರುತ್ತೆ ಅಂತ ಅಂದ್ರೆ ಸಪೋಸ್ ಇವಾಗ ತುಂಬಾ ಹ್ಯೂಜ್ ಟಾಸ್ಕ್‌ಗಳಿರುತ್ತೆ. ಓಕೆನಾ? ಸೊ, ಇಲ್ಲಿ ಒಂದು ಕಂಪ್ಯೂಟರ್ ಸಾಲ್ವ್ ಮಾಡೋದಕ್ಕಿಂತ ಇಲ್ಲಿ ಟಾಸ್ಕ್ ಎಲ್ಲ ಸ್ಮಾಲರ್ ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ, ಇಲ್ಲಿ ಒಂದೊಂದು ಕಂಪ್ಯೂಟರ್ ಒಂದೊಂದು ಪಾರ್ಟ್‌ನ ಸಾಲ್ವ್ ಮಾಡಿದಾಗ ಸೊ, ಏನಾಗುತ್ತೆ? ಕೆಲ್ಸಾನು ಈಸಿ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ಕೆಲ್ಸಾನು ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಫೈನಲಿ ಎಲ್ಲ ರಿಸಲ್ಟ್‌ನ ಕಂಬೈನ್ ಮಾಡುತ್ತೆ. ದಿಸ್ ಇಸ್ ಅ ವರ್ಕಿಂಗ್. ದಟ್ಸ್ ಇಟ್. ಸೊ, ದಿಸ್ ಇಸ್ ದ ಕ್ಲಸ್ಟರ್ ಆರ್ಕಿಟೆಕ್ಚರ್. ಇಷ್ಟೇ. ಇದನ್ನ ನೀಟಾಗಿ ಬರೆದ್ರೆ ಮುಗೀತು. ಓಕೆನಾ? ನೆನ್ಪಾದ್ರೆ ಈ ಪಾಯಿಂಟ್ಸ್‌ಗಳು ಬರೀರಿ. ಇಲ್ಲ ಅಂತ ಅಂದ್ರೆ ನಿಮ್ ಡಯಾಗ್ರಾಮ್ ಅಲ್ಲಿ ಏನ್ ಕಾಣಿಸ್ತು ಅದನ್ನೆಲ್ಲ ಬರ್ಕೊಳ್ತಾ ಹೋಗಿ. ನಾನು ಇವಾಗ ಏನೇನ್ ಹೇಳ್ದೆ, ಡಯಾಗ್ರಾಮ್ ಅಲ್ಲಿ ಏನೇನಿತ್ತು, ಸರ್ವರ್ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಗೇಟ್‌ವೇ ಆಗಿರ್ಬೋದು, ಇದೆಲ್ಲ ನಿಮಗೆ ಡಯಾಗ್ರಾಮ್ ಅಲ್ಲಿ ಏನ್ ಕಾಣಿಸ್ತು ಅದೆಲ್ಲ ನೀಟಾಗಿ ಇಳಿಸಿ. ಓಕೆನಾ? ಅಷ್ಟೇ. ಸೊ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೈಟ್ ಅ ಶಾರ್ಟ್ ನೋಟ್ ಆನ್ ಪಿಯರ್ ಟು ಪಿಯರ್ ನೆಟ್ವರ್ಕ್. ಸೊ, ಈ ಪಿಯರ್ ಟು ಪಿಯರ್ ನೆಟ್ವರ್ಕ್ ಬಗ್ಗೆ ನಾವು ಬರಿಬೇಕು. ಏನಪ್ಪಾ ಈ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂತ ಅಂದ್ರೆ ನಮಗ್ ಆಲ್ರೆಡಿ ಗೊತ್ತು. ಇದ್ರಲ್ಲಿ ಹೆಂಗೆ ಅಂದ್ರೆ ಎಲ್ಲಾ ಕಂಪ್ಯೂಟರ್ಸು ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಆಗಿ ವರ್ಕ್ ಆಗ್ತಿರತ್ತೆ. ಆಮೇಲೆ ಈ ಒಂದೊಂದು ಕಂಪ್ಯೂಟರ್ ಕೂಡ ಈ ಕಡೆ ಕ್ಲೈಂಟ್ ತರನು ಆಕ್ಟ್ ಮಾಡುತ್ತೆ, ಈ ಕಡೆ ಸರ್ವರ್ ತರನು ಆಕ್ಟ್ ಮಾಡುತ್ತೆ. ದಟ್ ಈಸ್ ವಾಟ್ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಲ್ಲಿ ಆಗುವಂತ ಏನಂತೀರಾ, ಅದ್ರಲ್ಲಿ ಇರ್ತಾವಲ್ಲ ಕಂಪ್ಯೂಟರ್ಸು, ಅದ್ರದ್ದು ಈ ಕಡೆ ಕ್ಲೈಂಟ್ ತರನು ಆಕ್ಟ್ ಆಗುತ್ತೆ, ಸರ್ವರ್ ತರನು ಆಕ್ಟ್ ಆಗುತ್ತೆ. ಓಕೆ. ಸೊ, ಇವಾಗ ಓವರ್ಲೇ ನೆಟ್ವರ್ಕ್. ಸೊ, ಏನಿದು ಓವರ್ಲೇ? ಸೊ, ಇವಾಗ ಪಿ ಟು ಪಿ ವರ್ಕ್ಸ್ ಇನ್ 2 ಲೆವೆಲ್ಸ್. ಓಕೆನಾ? ಪಿ ಟು ಪಿ ವರ್ಕ್ ಆಗೋದು 2 ಲೆವೆಲ್ಸ್ ಅಲ್ಲಿ. ಒಂದು ಫಿಸಿಕಲ್ ನೆಟ್ವರ್ಕ್, ಇನ್ನೊಂದು ಲಾಜಿಕಲ್ ಆರ್ ಓವರ್ಲೇ ನೆಟ್ವರ್ಕ್ ಅಂತಾನೆ ಹೇಳ್ಬೋದು. ಈ ಫಿಸಿಕಲ್ ನೆಟ್ವರ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆಕ್ಚುಯಲ್ ಇಂಟರ್ನೆಟ್ ಕನೆಕ್ಷನ್ಸ್‌ನ ಹೆಂಗೆ ಅಂದ್ರೆ ದಿಸ್ ಇಸ್ ಅ ಆಕ್ಚುಯಲ್ ಇಂಟರ್ನೆಟ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಹೆಂಗೆ ಇರುತ್ತೆ ಅಂತ ಅಂದ್ರೆ ಯೂಸಿಂಗ್ ಕೇಬಲ್ಸ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಟಿ-ಸಿ-ಪಿ ಆರ್ ಐ-ಪಿ ಎಟ್ಸೆಟ್ರಾ. ಓಕೆನಾ? ಸಿಟಿಯಲ್ಲಿರುವಂತ ಆಕ್ಚುಯಲ್ ರೋಡ್ಸ್ ತರ ಇದು. ಓಕೆನಾ? ದಿಸ್ ಇಸ್ ಅ ಆಕ್ಚುಯಲ್ ಇಂಟರ್ನೆಟ್ ಕನೆಕ್ಷನ್. ಓಕೆನಾ? ದಟ್ ಈಸ್ ವಾಟ್ ಫಿಸಿಕಲ್ ನೆಟ್ವರ್ಕ್. ಲಾಜಿಕಲ್ ನೆಟ್ವರ್ಕ್ ಅಂತ ಅಂದ್ರೆ ಇದನ್ನ ವರ್ಚುವಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಪಿಯರ್ಸ್ ಅಂದ್ರೆ ಇವಾಗ ಕಂಪ್ಯೂಟರ್ಸ್ ಮಧ್ಯೆ ಇರುವಂತ ವರ್ಚುವಲ್ ಕನೆಕ್ಷನ್ ನಾವೇನಂತೀವಿ? ಲಾಜಿಕಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಓಕೆನಾ? ಎಕ್ಸಾಂಪಲ್ ಫ್ರೆಂಡ್ಶಿಪ್ ಕನೆಕ್ಷನ್ ಓವರ್ ರೋಡ್ಸ್ ಅಷ್ಟೇ. ಸೊ, ಇದರಲ್ಲಿ ಟೈಪ್ಸ್ ಇದೆ. ಓವರ್ಲೇ ಟೈಪ್ಸ್ ಏನಪ್ಪಾ ಅಂತ ಅಂದ್ರೆ ಅನ್‌ಸ್ಟ್ರಕ್ಚರ್ಡ್ ಓವರ್ಲೇ ಮತ್ತೆ ಸ್ಟ್ರಕ್ಚರ್ಡ್ ಓವರ್ಲೇ.
ಅನ್‌ಸ್ಟ್ರಕ್ಚರ್ಡ್ ಓವರ್‌ಲೇ ಅಂತ ಅಂದ್ರೆ ಕನೆಕ್ಷನ್ಸ್ ಎಲ್ಲ ರ್ಯಾಂಡಮ್ ಆಗಿರತ್ತೆ. ಆಮೇಲೆ ಇಲ್ಲಿ ಸರ್ಚಿಂಗಿಗೆ ಫ್ಲಡ್ಡಿಂಗ್ ಟೆಕ್ನಿಕ್‌ನ ಯೂಸ್ ಮಾಡ್ತಾರೆ. ಮತ್ತೆ ಇಲ್ಲಿ ಜಾಸ್ತಿ ನೆಟ್‌ವರ್ಕ್ ಹೆವಿ ಏನಂತೀರ ಹೆವಿ ನೆಟ್‌ವರ್ಕ್ ಟ್ರಾಫಿಕ್ ಆಗ್ತಿರತ್ತೆ. ಓಕೆನಾ? ಇದ್ರ ಪ್ರಾಬ್ಲಮ್. ಸೊ ಸ್ಟ್ರಕ್ಚರ್ಡ್ ಓವರ್‌ಲೇ ಅಂತ ಅಂದ್ರೆ ಕನೆಕ್ಷನ್ಸ್ ಎಲ್ಲ ಒಂದು ಪ್ರಾಪರ್ ರೂಲ್ಸ್‌ನ ಫಾಲೋ ಮಾಡುತ್ತೆ. ಎಕ್ಸಾಂಪಲ್ ಇವಾಗ ಸ್ಟೂಡೆಂಟ್ಸು ರೋಲ್ ನಂಬರ್ ಪ್ರಕಾರ ಕುತ್ಕೊಳ್ಳೋದು. ಆಮೇಲೆ ಇದ್ರದ್ದು ಅಡ್ವಾಂಟೇಜ್ ಏನಂತ ಅಂದ್ರೆ ಈ ತರ ಮಾಡೋದ್ರಿಂದ ಸರ್ಚಿಂಗು ಆರಾಮಾಗಿ ಮಾಡ್ಬೋದು ಈಸಿಯಾಗಿ. ಸೊ ನೆಕ್ಸ್ಟ್ ಇದ್ರದ್ದು ಅಪ್ಲಿಕೇಶನ್ಸ್ ಏನು ಅಂತ ಅಂದ್ರೆ ಅಥವಾ ಪಿ ಟು ಪಿ ಫ್ಯಾಮಿಲೀಸ್ ಏನೇನಿದೆ ಅಂತ ಅಂದ್ರೆ ಫಸ್ಟ್ ಫೈಲ್ಸ್ ಶೇರಿಂಗ್. ಇಲ್ಲಿ ನೀವು ಸಾಂಗ್ಸ್‌ನ ಶೇರ್ ಮಾಡೋದು ಅಥವಾ ಮೂವೀಸು ಅಥವಾ ಸಾಫ್ಟ್‌ವೇರ್‌ನ ಶೇರ್ ಮಾಡೋದು. ಸೊ ನೆಕ್ಸ್ಟ್ ಕೊಲಾಬ್ರೇಟಿವ್ ಪ್ಲಾಟ್‌ಫಾರ್ಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಚಾಟಿಂಗ್, ಗೇಮಿಂಗು, ಟೀಮ್ ವರ್ಕು ಇದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕಂಪ್ಯೂಟರ್ಸ್ ಒಂದು ಬಿಗ್ ಪ್ರಾಬ್ಲಮ್‌ನ ಸಾಲ್ವ್ ಮಾಡೋದು. ಸೊ ನೆಕ್ಸ್ಟ್ ಪಿ ಟು ಪಿ ಪ್ಲಾಟ್‌ಫಾರ್ಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ಒಂದೇ ಪ್ಲಾಟ್‌ಫಾರ್ಮು ರಿಸೋರ್ಸಸ್‌ನ ಶೇರ್ ಮಾಡ್ಕೊಳ್ಳೋದು. ಓಕೆ. ಸೊ ದಟ್ ವಾಸ್ ಅಬೌಟ್ ಏನಂತೀರ ಪಿ ಟು ಪಿ ಫ್ಯಾಮಿಲೀಸ್. ನೆಕ್ಸ್ಟ್ ಇಲ್ಲಿ ಚಾಲೆಂಜಸ್ ಏನಪ್ಪಾ ಅಂತ ಅಂದ್ರೆ ಫಸ್ಟು ಹೆಟಿರೋಜಿನಿಟಿ ಅಂದ್ರೆ ಡಿಫ್ರೆಂಟ್ ಹಾರ್ಡ್ವೇರ್, ಸಾಫ್ಟ್ವೇರ್ ಆ್ಯಂಡ್ ದ ನೆಟ್ವರ್ಕ್ ಟೆಕ್ನಾಲಜೀಸ್ ಮೇ ಕ್ರಿಯೇಟ್ ದ ಕಂಪ್ಯಾಟಬಿಲಿಟಿ ಇಶ್ಯೂಸ್. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಅಂತ ಅಂದ್ರೆ ಎಫಿಷಿಯಂಟ್ ರೌಟಿಂಗ್ ಅನ್ನೋದು ತುಂಬಾನೇ ಡಿಫಿಕಲ್ಟು. ಆಮೇಲೆ ಡೇಟಾ ಲೊಕ್ಯಾಲಿಟಿ ಆ್ಯಂಡ್ ನೆಟ್ವರ್ಕ್ ಪ್ರಾಕ್ಸಿಮಿಟಿ ಅಫೆಕ್ಟ್ ದ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ರಿಲಯಬಿಲಿಟಿ ಬಂದ್ಬಿಟ್ಟು ಇವಾಗ ತುಂಬಾ ಪಿಯರ್ಸ್ ಇರೋದ್ರಿಂದ ಅಂದ್ರೆ ತುಂಬಾ ಕಂಪ್ಯೂಟರ್ಸ್ ಸಡನ್ ಆಗಿ ಬಿಟ್ಬಿಟ್ರೆ ಸಿಸ್ಟಮ್ ಪರ್ಫಾರ್ಮೆನ್ಸ್ ರೆಡ್ಯೂಸ್ ಆಗುತ್ತೆ. ಅದನ್ನ ರಿಲಯಬಿಲಿಟಿ ಪ್ರಾಬ್ಲಮ್ ಅಂತೀವಿ. ಕಂಪ್ಯಾಟಬಿಲಿಟಿ ಪ್ರಾಬ್ಲಮ್ ಅಂತ ಅಂದ್ರೆ ಡಿಫ್ರೆಂಟ್ ಕಂಪ್ಯೂಟರ್ಸು ಡಿಫ್ರೆಂಟ್ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ನ ಯೂಸ್ ಮಾಡ್ತಿರುತ್ತೆ. ಸೊ ದಿಸ್ ಕ್ಯಾನ್ ಕಾಸ್ ದ ಕಂಪ್ಯಾಟಬಿಲಿಟಿ ಇಶ್ಯೂಸ್. ಓಕೆ. ಆಮೇಲೆ ಅಡ್ವಾಂಟೇಜಸ್ ಆಫ್ ಪಿ ಟು ಪಿ ಬರೀರಿ. ಸೊ ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ? 4 ಟೈಪ್ಸ್ ಆಫ್ ಥ್ರೆಟ್ಸ್ ಅಂತ ಇರುತ್ತೆ. ಸೊ ಆಮೇಲೆ ಅದನ್ನ ಬರೀರಿ. ಲಾಸ್ ಆಫ್ ಕಾನ್ಫಿಡೆನ್ಶಿಯಾಲಿಟಿ ಸಮಥಿಂಗ್ ಈ ತರ ಬರುತ್ತೆ. ಸೊ ಅದನ್ನ ನೀವು ಬರಿಬೇಕಾಗತ್ತೆ. ಸೊ ಈ ಕ್ವೆಶನಿಗೆ. ಸೊ ನೆಕ್ಸ್ಟ್ ದೀಸ್ ಆರ್ ದ 2 ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಸ್ಕಿಪ್ ಮಾಡಬೇಡಿ. ನನಗೆ ಟೈಮ್ ಸಿಕ್ಕಿದ್ರೆ ನಾನು ಹಾಕ್ತೀನಿ. ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೇಂಟ್ ಆ್ಯಂಡ್ ವಾಸ್ಟ್ ಸಿಲೆಬಸ್ ಮತ್ತೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಿದೆ. ಸೊ ಅದರಿಂದ ನನಗೇನಾದರೂ ಟೈಮ್ ಸಿಕ್ಕಿದ್ರೆ ನಾನು ಹಾಕ್ತೀನಿ. ಬಟ್ ಡೋಂಟ್ ಡಿಪೆಂಡ್. ನೀವು ಈ ಇಷ್ಟೂ ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಜ ಹೇಳ್ತೀನಿ ನೋಡಿ, ನೀವು ಆರಾಮಾಗಿ ಹೋಗಿ ಎಕ್ಸಾಮ್ನ ಖುಷಿಯಾಗಿ ಬರ್ದ್ಬಿಟ್ಟು ಬರ್ಬೋದು. ಇನ್ ಕೇಸ್ ನೀವೇನಾದರೂ ಇದ್ರಲ್ಲೂ ನೀವು ತಲೆ ಓಡಿಸಿ ನಾನು ಇದ್ರಲ್ಲೂ ಸೆಲೆಕ್ಟಿವ್ ಆಗಿ ಓದ್ತೀನಿ ಅಂದ್ರೆ ಇದು ಎಲ್ಲಾ ಸಬ್ಜೆಕ್ಟ್ ತರ ಅಲ್ಲ. ಓಕೆನಾ? ನೀವ್ ಎಸ್ಸಿಗ್ ಮಾಡಿದ್ರಲ್ಲ ಏನು ಸೆಲೆಕ್ಟಿವ್ ಕೊಟ್ಟಿರೋದ್ರಲ್ಲೂ ಸೆಲೆಕ್ಟಿವ್ ಆಗಿ ಓದಿದ್ರಿ. ಸೊ ಈ ಸತಿ ನೀವೇನಾದ್ರೂ ಈ ಕ್ಲೌಡ್ ಕಂಪ್ಯೂಟಿಂಗ್ ಎಲ್ಲಾದ್ರೂ ಆ ತರ ಮಾಡಿದ್ರೆ ಕಷ್ಟ ನೋಡಿ. ಆಕ್ಚುಲಿ ಕ್ವೆಶನ್ಸೇ ರಿಪೀಟ್ ಆಗಿಲ್ಲ. ಸೊ ನೀವು ರಿಪೀಟ್ ಆಗಿಲ್ದಿರೋ ಕ್ವೆಶನ್ ಅಲ್ಲೂ ನೀವು ಸೆಲೆಕ್ಟಿವ್ ಆಗಿ ಓದ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೀನಿ, ಇವಾಗೂ ಅದೇ ಹೇಳ್ತಿದ್ದೀನಿ. ಅಟ್ ಲೀಸ್ಟ್ ಈ ಕ್ವೆಶನ್ಸ್ ನೀವು ಎಲ್ಲಾ ಕ್ವೆಶನ್ಸ್ ಓದ್ಕೊಂಡು ಹೋದ್ರೆ ನಿಜ ಚೆನ್ನಾಗಿ ಅಟೆಂಡ್ ಮಾಡಿ ಬರ್ತೀರಾ. ಮತ್ತೆ ಇನ್ನೂ ಒಂದೇನಂತ ಅಂದ್ರೆ ಏನೇ ಕ್ವೆಶನ್ಸ್ ಬಂದ್ರೂ ಇದ್ರಲ್ಲಿ ಇದೇ ಆನ್ಸರ್ಸ್ ನಿಮಗೆ ಏನ್ ಗೊತ್ತು ಅದ್ರ ಬಗ್ಗೆ ಎಲ್ಲ ಬರಿತಾ ಹೋಗಿ. ಓಕೆನಾ? ಟೆನ್ಷನ್ ತಗೊಳ್ಬೇಡಿ. ನಿಮಗೆ ಈ ಈ ಮಾಡ್ಯೂಲಲ್ಲಿ ನಿಮಗೆ ಡೌಟ್ ಆಯ್ತಾ? ನಿಮಗೇನೋ ಒಂದು ಕ್ವೆಶನ್ ಗೊತ್ತು, ಇನ್ನೊಂದು ಕ್ವೆಶನ್ ಗೊತ್ತಾಗ್ಲಿಲ್ವಾ? ಆ ಈ ಮಾಡ್ಯೂಲ್‌ನ ನೀವು ಲಾಸ್ಟಲ್ಲಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ಬರೀರಿ. ನಿಮಗೆ ಯಾವ ಮಾಡ್ಯೂಲಲ್ಲಿ ಕಾನ್ಫಿಡೆನ್ಸ್ ಇದೆಯಾ ಅಲ್ವಾ, ಆ ಮಾಡ್ಯೂಲ್‌ನ ಫಸ್ಟಿಗೆ ಬರೀರಿ. ಸೊ ನಿಮಗೇನಾದರೂ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಆ ಮಾಡ್ಯೂಲ್‌ನ ಲಾಸ್ಟಲ್ಲಿ ಬರೀರಿ. ಓಕೆನಾ? ಸೊ ಅಷ್ಟೇ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಅರ್ಥ ಆಗಿಲ್ಲ ಅಂದ್ರೆ, ಮ್ಯಾಮ್ ನನಗಿದನ್ನ ಅರ್ಥ ಆಗಿಲ್ಲ ಇನ್ನೊಂದು ಸತಿ ಹೇಳಿ ಅಂತ ಅಂದ್ರೆ ನಾನು ರಿಪ್ಲೈ ಮಾಡ್ತೀನಿ. ಅಂದ್ರೆ ಕಮೆಂಟ್ ಬಾಕ್ಸಲ್ಲೇ ನಾನು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು.